ಗುರುಭ್ಯೋ ನಮಃ ಹರಿಃ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಇವತ್ತಿನ ಒಂದು ವಿಚಾರದಲ್ಲಿ ತುಂಬಾ ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಶನಿ ರೆಟ್ರೋಗ್ರೇಡ್ ಆಗ್ತಾ ಇದ್ದಾರೆ. ಹೌದು. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಜಾತಕದಲ್ಲಿ ಯಾರ ಜಾತಕದಲ್ಲಿ ಶನಿ ಗ್ರಹ ರೆಟ್ರೋಗ್ರೇಡ್ ಆಗಿರುತ್ತೆ, ಸ್ಯಾಟರ್ನ್ ರೆಟ್ರೋಗ್ರೇಡ್, ಸೊ ಅವರು ತಿಳ್ಕೊಳ್ಳಿ, ಲೈಫಲ್ಲಿ ಒಂದಲ್ಲ ಒಂದು ದಿವಸ ಟಾಪ್ ಪೊಸಿಷನ್ಗೆ ಬಂದೇ ಬರ್ತಾರೆ. ವಾಟ್ ಯು ಮೀನ್ ಬೈ ಟಾಪ್ ಪೊಸಿಷನ್ ಅಂತ ಹೇಳಿದ್ರೆ, ಅವರ ಇರುವಂತಹ ಮನೇಲಿ ಆಗಿರಬಹುದು, ಅವರ ಫ್ಯಾಮಿಲಿ ಆಗಿರಬಹುದು, ಅಥವಾ ಅವರು ವರ್ಕ್ ಮಾಡುವಂತಹ ಸೆಕ್ಟರ್, ಎನಿ ಸೆಕ್ಟರ್, ಆಯಾ ಒಂದು ವರ್ಗದಲ್ಲಿ ಅವರು ಸೊ ಅತ್ಯುನ್ನತ ಸ್ಥಾನಕ್ಕೆ ಬರ್ತಾರೆ. ಸೊ ಇದು ಫಿಕ್ಸ್ಡ್, ಇದು ಬಟ್ ಮಿನಿಮಮ್ ಏಜ್ 35 ಏಜ್ ಆಗ್ಬೇಕು. ಅದಾದ್ಮೇಲೆ ಅವರು ಕ್ಲಿಕ್ ಆಗೋದು. ಸೊ ಅದಾದ ನಂತರ ಬೇರೆ ಗ್ರಹಗಳ ರೆಟ್ರೋಗ್ರೇಡ್ ಆದ್ರೆ ನಮಗೆ ಪವರ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಬಟ್ ಸ್ಯಾಟರ್ನ್ ರೆಟ್ರೋಗ್ರೇಡ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲೇ ಸ್ಯಾಟರ್ನ್ ಅಂತ ಹೇಳಿದ್ರೆ ನಿಧಾನಗತಿ, ಮಂದಗತಿ. ಸೊ ಹಾಗಾಗಿ ಆ ಸ್ಲೋ ಪ್ಲಾನೆಟ್ ಸಡನ್ ಆಗಿ ರೆಟ್ರೋಗ್ರೇಡ್ ಆದ್ರೆ ಅದು ಪವರ್ ಜಾಸ್ತಿ ಆಗುತ್ತೆ ಅಂಡ್ ರಿಸಲ್ಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಬನ್ನಿ, ಶನಿ ಗ್ರಹರು ವಕ್ರಿ ಆಗ್ತಾ ಇದ್ದಾರೆ, ಯಾರ್ಯಾರಿಗೆ ಯಾವ ತರ ಇದೆ, ಲಗ್ನಕ್ಕೆ, ರಾಶಿಗೆ ಅಂತ ನೋಡೋಣ. ಬಟ್ ಯಾರ್ಯಾರ ಜಾತಕದಲ್ಲಿ ಶನಿ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಿದ್ರೆ ನಿಮ್ಗಂತೂ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಬಂದ್ಬಿಡುತ್ತೆ. ಇಲ್ಲ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇಲ್ಲ ಅಂತ ಹೇಳಿದ್ರು ಸಹ ಸೊ ರಿಸಲ್ಟ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಮೊದಲನೇ ಬಾರಿ ನೀವೇನಾದ್ರೂ ನನ್ನ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗೋಸ್ಕರ. ಸೊ ಟ್ರಾನ್ಸಿಟ್ ತುಂಬಾನೇ ಇಂಪಾರ್ಟೆಂಟ್. ಟ್ರಾನ್ಸಿಟ್ ನಮ್ಮ ಲೈಫುಗಳಲ್ಲಿ ಸಡನ್ ಚೇಂಜಸ್ ಅನ್ನ ಕೊಡುತ್ತೆ. ಅದು ಗುಡ್ ಆದ್ರೂ ಸರಿ, ಬ್ಯಾಡ್ ಆದ್ರೂ ಸರಿ. ಸೊ ಲಗ್ನಗಳ ಪ್ರಕಾರ ಗೊತ್ತಿದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲ ನಂಗೆ ಲಗ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ರಾಶಿ ಪ್ರಕಾರನು ನೋಡ್ಕೊಳ್ಳಿ. ಸೊ ಮೊದಲಿಗೆ ನಾನು ಡೇಟ್ ನಿಮ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾವ ಡೇಟ್ಗೆ ಅವರು ವಕ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಸೊ 29 ಜೂನ್ 2024. ಸೊ ನೈಟ್ 11 ಗಂಟೆ 28 ನಿಮಿಷ 41 ಸೆಕೆಂಡ್ಸ್ಗೆ ಸೊ ರೆಟ್ರೋ ಆಗ್ತಾ ಇದೆ. ನೆಕ್ಸ್ಟ್ ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ ನವೆಂಬರ್ 15, 2024. ಸೊ ಸಂಜೆ 6 ಗಂಟೆ 50 ನಿಮಿಷ 46 ಸೆಕೆಂಡ್ಸ್. ಯಾಕಂತ ಹೇಳಿದ್ರೆ ಕೆಲವೊಂದು ಮಕ್ಳು ಏನಾದ್ರು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹುಟ್ಟಿದಾಗ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ತುಂಬಾ ಜನ ಅಸ್ಟ್ರಾಲಜಿ ಸ್ವಲ್ಪ ಗೊತ್ತಿರುತ್ತೆ, ಅವ್ರಿಗೆಲ್ಲ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಈ ಬಾರಿ ಶನಿ ಎಲ್ಲಿ ರೆಟ್ರೋ ಆಗ್ತಾ ಇದ್ದಾರೆ? ಸೊ ತನ್ನ ಸ್ವಕ್ಷೇತ್ರದಲ್ಲಿ ಶನಿ ರೆಟ್ರೋಗ್ರೇಡ್. ಈ ತರ ಬ್ರಾಕೆಟ್ ಹಾಕ್ತಿವಿ ಅಥವಾ ಸ್ಟಾರ್ ಇರುತ್ತೆ. ಸೊ ನಿಮ್ಮ ಒಂದು ಕುಂಡಲಿಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಶನಿ ಅಂತ ಹೇಳಿದ್ರೇನೆ ನಮಗೆ ಆಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಅಂತ ಹೇಳಿದ್ರೆ, ಕುಜ ಬಂದು ಲ್ಯಾಂಡ್ಗೆ ಕಾರಕ, ಬಿಲ್ಡಿಂಗ್ಗೆ ಕಾರಕ. ಬಟ್ ಕನ್ಸ್ಟ್ರಕ್ಷನ್ಸ್ಗೆ ಅಂದ್ರೆ ಒಂದು ಕೆಲಸ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಅದು ಮಿಡ್ಲ್ ಅಲ್ಲಿ ಸ್ಲೋ ಆಗಿದೆ, ವರ್ಕರ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ನಮ್ಗೆ ಬಿಲ್ಡರ್ಸ್ ಸರಿಯಾಗಿ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಅಥವಾ ವಾಸ್ತು ಪ್ರಾಬ್ಲಮ್ಸ್ ಬರ್ತಾ ಇದೆ, ಸೊ ಸರಿಯಾಗಿ ಪ್ಲಾನ್ ಒಂದು ಮೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಈ ಒಂದು ಡೇಟ್ ಇಂದ ತುಂಬಾನೇ ಸ್ಪೀಡ್ ಆಗಿ ನಮಗೆ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ತಿಳ್ಕೊಳ್ಳಿ, ಶನಿಯ ದೃಷ್ಟಿ 1, 3, 7, 10. ಈಗ ಸೊ ಕುಂಭ ರಾಶಿಯಲ್ಲಿ ಶನಿ ಕೂತ್ಕೊಂಡು ಎಲ್ಲೆಲ್ಲಿ ದೃಷ್ಟಿ ಬಿಟ್ಟಿತ್ತು? ಒಂದು ತಾನಿರೋ ಪ್ಲೇಸ್ ಅಲ್ಲಿ. ಸೊ ನೆಕ್ಸ್ಟ್ 3ನೇ ದೃಷ್ಟಿ ಎಲ್ಲಿ ಬಿಟ್ಟಿತ್ತು? ನೆಕ್ಸ್ಟ್ 7ನೇ ದೃಷ್ಟಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದ ಮೇಲೆ. ನೆಕ್ಸ್ಟ್ 10th ಆಸ್ಪೆಕ್ಟ್ ಎಲ್ಲಿ ಬಿಟ್ಟಿತ್ತು? ವೃಶ್ಚಿಕದ ಮೇಲೆ. ವೃಶ್ಚಿಕ ರಾಶಿ, ಮೇಷ ರಾಶಿ, ಹಾಗೆ ಸಿಂಹ ರಾಶಿ ಮತ್ತೆ ಕುಂಭ ರಾಶಿ. ವೃಶ್ಚಿಕ, ಮೇಷ, ಸಿಂಹ, ಕುಂಭ. ಲಗ್ನ ಆಗಿದ್ರು ಸರಿ, ರಾಶಿ ಆಗಿದ್ರು ಸರಿ. ಸೊ ಇವರುಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಯಾವಾಗಿಂದ? ಸೊ ಸ್ಯಾಟರ್ನ್ ಆ ಕುಂಭ ರಾಶಿ ಪ್ರವೇಶ ಆದಾಗಿಂದ. ಹಾಗೆ ಸಾಡೆ ಸಾತಿ ಯಾರಿಗೆ ನಡೀತಾ ಇದೆ? ಕುಂಭ, ಈ ಕಡೆ ಮಕರ, ನೆಕ್ಸ್ಟ್ ಮೀನ. ಸೊ ಇವ್ರಿಗೆ ಸಾಡೆ ಸಾತ್ನೆ ನಡೀತಾ ಇದೆ. ಇನ್ನ ಪಂಚಮ ಸಾಡೆ ಸಾತಿ ಬಂದು ಸೊ ಇಲ್ಲಿಂದ ನಮಗೆ ಆ ನಿಮ್ಮ ನಿಮ್ಮ ಒಂದು ರಾಶಿಯಿಂದ ತಗೊಂಡಾಗ ಗೊತ್ತಾಗುತ್ತೆ. ಸೊ ಅಷ್ಟಮ ಸಾಡೆ ಸಾತಿ ಈಗ ಕರ್ಕಾಟಕದವ್ರಿಗೆ ನಡೀತಾ ಇದೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿವಸ ಈಗ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಕ್ ಹೊರಡ್ತೀನಲ್ಲ, ಸೊ ಇಷ್ಟು ದಿವಸ ಈ ಒಂದು ಲಗ್ನ ಅಥವಾ ರಾಶಿಯವರಿಗೆ ಸೊ ಏನೇನ್ ವಿಚಾರದಲ್ಲಿ ಲೇಟ್ ಆಗಿದೆ, ಡಿಲೇ ಆಗಿದೆ, ಸ್ಟಕ್ಸ್ ಆಗಿದೆ, ಯಾಕೋ ಕೈಗೆಡ್ತಾ ಇಲ್ಲ ಕೆಲಸಗಳು,
ಅಂತ ಇತ್ತು. ಸೊ ಈಗ ಈ ಒಂದು 5 ತಿಂಗಳು ನಿಮಗೆ ಜಾಕ್ಪಾಟ್ ಟೈಮ್ ಅಂತಾನೆ ಹೇಳಬಹುದು. ಎಲ್ಲಾರ್ಗುನುವೆ. ಇನ್ನು ನ್ಯೂಮರಾಲಜಿ ಪ್ರಕಾರ 2024 ಈ ವರ್ಷ ನಾವು ಶನಿಯ ವರ್ಷ ಆಗಿರೋದ್ರಿಂದ ಯಾರ್ಯಾರು ನ್ಯಾಯದಿಂದ ಇದ್ದಾರೆ ಅಂದ್ರೆ ಎಲ್ಲಾರು ನ್ಯಾಯದಿಂದ ಖಂಡಿತ ಇಲ್ಲ. ಅವ್ರು ಅಸ್ಟ್ರಾಲಜರ್ಸ್ ಆಗಿರಬಹುದು ಅಥವಾ ಟೀಚರ್ಸ್ ಆಗಿರಬಹುದು, ಲಾಯರ್ಸ್, ಜಡ್ಜ್ ಯಾವುದೇ ನ್ಯಾಯವಾದಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ಎಲ್ಲ ನ್ಯಾಯವಾಗಿದ್ದಾರೆ ಅನ್ನೋದು ಖಂಡಿತ ಇಲ್ಲ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಶನಿ ಯಾವತ್ತಿಗೂನು ನಮ್ಮ ಕರ್ಮನ ಬಿಡೋದಿಲ್ಲ. ಸೊ ನಾವೇನ್ ಮಾಡಿರ್ತೀವಿ ಅದಕ್ ತಕ್ಕ ಹಾಗೆ ಕೊಟ್ಬಿಟ್ಟೆ ಮುಂದೆ ಕಳಿಸ್ತಾನೆ. ಸೊ ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನ್ಯಾಯವಾಗಿ ಮೇಡಮ್ ನಾನು ತುಂಬಾ ಗುಡ್ ಕೆಲಸ ಮಾಡ್ತೀನಿ, ಯಾರು ನನ್ ಕೈಗೆ ಕೆಲಸ ಸರಿಯಾಗಿಲ್ಲ ಅಥವಾ ಎಲ್ಲ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ಈ 5 ತಿಂಗಳು ಶನಿ ನಿಮ್ಮ ಕೈ ಹಿಡಿತಾನೆ ನೋಡಿ. ಯಾರ್ಯಾರಿಗೆ ದಶಭುಕ್ತಿ ಅಂತರ್ಭುಕ್ತಿನಲ್ಲಿ ಇದ್ರೂ ಸರಿ ಇಲ್ದಿದ್ರು ಸರಿ. ಸೊ ಇದೊಂದು ಜಾಕ್ಪಾಟ್ ಟೈಮ್ ಅಂತ ಹೇಳ್ಬೋದು. ನೀವು ಯಾರ್ಯಾರಿಗೆ ನಿಮ್ಗೆ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದೆ, ನೀವು ಅಥವಾ ನಕ್ಷತ್ರ ಏನಾದ್ರು ಕೂತಿದ್ರೆ ಈ 5 ತಿಂಗಳು ಅಟ್ಲೀಸ್ಟ್ ಶನಿವಾರ ನಾನ್ ವೆಜ್ ಬಿಡಕ್ಕೆ ಟ್ರೈ ಮಾಡಿ ಅಥವಾ ಡ್ರಿಂಕ್ಸ್ ಬಿಡಕ್ಕೆ ಟ್ರೈ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಈ 5 ತಿಂಗಳು ಬಿಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಡಬಲ್ ಧಮಾಕ. ಸೊ ಒಂದು ಅದರ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಅವೆಲ್ಲ ನಾನು ನಂಬೋದಿಲ್ಲ ಅಂತ ಹೇಳಿದ್ರೆ ಸರಿ, ನಿಮ್ ಇಷ್ಟ. ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ಬಟ್ ಬಿಟ್ರೆ ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ನಾವೀಗ ಲಗ್ನಗಳ ಪ್ರಕಾರ ಹೋಗೋಣ. ಯಾವ್ಯಾವ ಲಗ್ನಕ್ಕೆ ಅಥವಾ ರಾಶಿಗೆ, ರಾಶಿ ಗೊತ್ತಿರೋರು ರಾಶಿ ನೋಡ್ಕೊಳ್ಳಿ, ಲಗ್ನ ಗೊತ್ತಿರೋರು ಲಗ್ನ ನೋಡ್ಕೊಳ್ಳಿ. ಸೊ ಇದು ಬಂದು ಮೇಷ. ಮೇಷ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಆಕ್ಚುಲಿ ತುಂಬಾ ಒಂದು ಸ್ಲೋ ಆಗಿರಬಹುದು ಅಥವಾ ಒಂದು ಸೋಂಬೇರಿತನ ಆಗಿರಬಹುದು. ಇಲ್ಲಿ 3ನೇ ದೃಷ್ಟಿ ಬಿದ್ದಿತ್ತಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇತ್ತು ಇಷ್ಟು ದಿವಸ. ನೀವೊಂದು ಮಾತಾಡೋದು ಎದುರು ಕಡೆ ಇರೋರು ಇನ್ನೊಂಥರ ಅರ್ಥ ಮಾಡ್ಕೊಳ್ಳೋದು ಆಗ್ತಾ ಇತ್ತು. ನೆಕ್ಸ್ಟ್ ಮಕ್ಕಳ ವಿಚಾರದಲ್ಲಿ 7ನೇ ದೃಷ್ಟಿ ಬಿದ್ದಿದ್ರಿಂದ ಸೊ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಅವಮಾನಗಳು, ನೋವುಗಳು ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಮೇಷ ಲಗ್ನದವರೆಗೆ ಸೊ 7ನೇ ದೃಷ್ಟಿ ಬಿದ್ದಿತ್ತಲ್ವಾ? ಪಬ್ಲಿಕ್ ಎಲ್ಲ ಬಂದು ನಿಮ್ ಮಗ ಸರಿ ಇಲ್ಲ ಅಥವಾ ನಿಮ್ ಮಗಳು ಸರಿ ಇಲ್ಲ, ಓದಲ್ಲ ಅಥವಾ ಕಮ್ಮಿ ಮಾರ್ಕ್ಸ್ ಅಥವಾ ಚಟಗಳಿಗೆ ಬಿದ್ದಿದ್ದಾರೆ. ಸೊ ಈ ತರ ತುಂಬಾನೇ ಹಿಂಸೆ ಮಾಡ್ತಾ ಇದ್ರು ನಿಮ್ಗೆ ಇಷ್ಟು ದಿವಸ ಮಾನಸಿಕವಾಗಿ. ಸೊ ಹಾಗಾಗಿ ಈಗ ನೀವು ರಿಲೀಫ್ ಆಗ್ತೀರಾ ನೋಡಿ. ಸೊ ಈ 5 ತಿಂಗಳು ನಿಮ್ಗೆ ರಿಲೀಫ್. ಸಡನ್ ಆಗಿ ನಿಮ್ಮ ಮಕ್ಕಳ ಬಗ್ಗೆ ಯಾರು ನಿಮ್ಗೆ ಕೆಟ್ಟದಾಗ ಹೇಳ್ತಿದ್ರು ಅವರೇ ಬಂದು ನಿಮ್ಗೆ ಗುಡ್ಡೆ ಹೇಳೋ ಸಾಧ್ಯತೆ ಇದೆ. ಹಾಗೆ ಪಂಚಮ ಸ್ಥಾನದಲ್ಲಿ ನಿಮ್ಮ ಲಗ್ನದಿಂದ ಪಂಚಮದ ಮೇಲೆ ಬೀಳ್ತಾ ಇರೋದ್ರಿಂದ ಪೂರ್ವ ಜನ್ಮದ ಯಾವ್ದೋ ಒಂದು ಪುಣ್ಯ ಈಗ ಸಡನ್ ಆಗಿ ಫ್ಯಾಮಿಲಿಯಿಂದ ಯಾರೋ ನಿಮ್ಗೆ ಸಪೋರ್ಟ್ ಮಾಡಬಹುದು ಅಥವಾ ಯಾರಿಗೆ ಬೇಬಿ ಆಗ್ತಾ ಇಲ್ಲ, ಸೊ ಕನ್ಸೀವ್ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅಂದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಆಗುವ ಸಾಧ್ಯತೆ ಇದೆ. ಅಂಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಸಡನ್ ಆಗಿ ಇಲ್ಲಿ ತನಕ ಲಾಸ್ ಆಗ್ತಾ ಇರುತ್ತೆ. ಈ 5 ತಿಂಗಳಲ್ಲಿ ನಿಮ್ಗೆ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಂತ ಶೇರ್ಸ್ ಅಲ್ಲಿ ತಗೊಂಡೋಗಿ ಡೇ ಶೇರ್ಸ್ ಅಲ್ಲಿ ಸುರಿದ್ರೆ ಅದಕ್ಕಿನ್ನ ಎಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಬಟ್ ಸಾಧ್ಯತೆ ನೀವೇನಾದ್ರು ಲಾಂಗ್ ಟರ್ಮ್ ಶೇರ್ಸ್ ಹಾಕಿದ್ರೆ ಖಂಡಿತ ಈ 5 ಮಂತ್ ಅಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಏನಂತ ಹೇಳಿದ್ರೆ ಜಾಬ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ಕಿರಿಕಿರಿ. ಸೊ ಹೈಯರ್ ಆಫೀಸರ್ ಇಂದ ತೊಂದ್ರೆ, ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡಕ್ಕೆ ಓಡಾಡ್ತಾ ಇದೀವಿ, ಎಜುಕೇಶನ್ ಅಲ್ಲಿ ಬ್ರೇಕಪ್ಸ್ ಆಗ್ತಾ ಇದೆ. ಸೊ ಓದಿರೋದ್ ತಕ್ಕ ಹಾಗೆ ರಿಸಲ್ಟ್ ಬರ್ತಾ ಇಲ್ಲ. ಬಿಕಾಸ್ ನಿಮ್ಮ ಅಷ್ಟಮದ ಮೇಲೆ ಶನಿಯ 10ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳು ಅಡೆತಡೆ ಸ್ಲೋ ಆಗಿತ್ತು ಇಲ್ಲಿ ತನಕ. ನಿಮ್ಮ ನೇಮ್ ಫೇಮ್ ಕೂಡ ಸೊ ನಿಮ್ಗೆ ಕೆಟ್ಟ ಹೆಸರು ಬಂದಿರುತ್ತೆ ಇಲ್ಲಿ ತನಕ ಸಣ್ಣ ಪುಟ್ಟದಾಗಿ. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಶಾಭುಕ್ತಿ ಇದ್ರೆ, ಇಲ್ಲ ಅಂದ್ರೆ ಕಮ್ಮಿ ಬಂದಿರುತ್ತೆ. ಸೊ ಈಗ ನೋಡಿ ಫಟಾಫಟ್ ಅಂತ ನಿಮ್ಮ ಒಂದು ಕಮ್ಯುನಿಕೇಶನ್ ಏನಿರುತ್ತೆ ಅಥವಾ ನಿಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ. ಯಾವ್ದಾದ್ರು ಲವ್ ಬ್ರೇಕಪ್ಸ್ ಆಗಿದ್ರೆ ಇಲ್ಲಿ ಪ್ಯಾಚಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದ್ ನಿಜವಾಗ್ಲೂ ಋಣ ಇದ್ರೆ ಖಂಡಿತ ಇಲ್ಲಿ ಬರುತ್ತೆ. ಹಾಗೆ ಮದ್ವೆ ಕೂಡ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಅಷ್ಟಮದ ಮೇಲೆ ದೃಷ್ಟಿ, 10ನೇ ದೃಷ್ಟಿ ಬಿದ್ದಿರೋದ್ರಿಂದ ಹಿರಿಯರ ಸಮ್ಮುಖದಲ್ಲಿ ಸೊ ಪಿತ್ರಾರ್ಜಿತ ಆಸ್ತಿನ ಏನೋ ಒಂದು ಖಾತಾಪಾಣಿ ಮಾಡ್ಕೊಳ್ಳುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ನ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ತೋರಿಸ್ತಾ ಇದೆ. ಹಾಗೆ ಅತ್ತೆ ಮನೆಯ ಕಡೆಯಿಂದ ಏನಾದ್ರು ಬರ್ಬೇಕು ಪೆಂಡಿಂಗ್ ಇತ್ತು ಅಂದ್ರೂ ಕೂಡ ಇಲ್ಲಿ ಬರುತ್ತೆ. ಇಲ್ಲ ಸಮ್ ಬಿಲ್ಸ್ ಪೆಂಡಿಂಗ್ ಇತ್ತು ಗೌರ್ಮೆಂಟ್ ಕಡೆಯಿಂದ ಅಂದ್ರೂ ಕೂಡ ಇವಾಗ ನಿಮ್ಗೆ ಬರುತ್ತೆ. ಸೊ ಹಿರಿಯರು ಯಾರಾದ್ರೂ ತುಂಬಾ ಹಣ ತಗೊಂಡಿರ್ತಾರೆ, ಶ್ಯೂರಿಟಿ ಏನಾದ್ರು ಹಾಕ್ಸಿ ಈ ಹಿಂದೆ ಕೊಡ್ಲೇ ಇರೋದ್ರೆ ಈಗ ಕೊಡೋ ಸಾಧ್ಯತೆ ಇದೆ. ನಿಮ್ಮದ ಕಡೆಯಿಂದ ನ್ಯಾಯ ಇದ್ರೆ ಖಂಡಿತ ಇಲ್ಲಿ ಬರುತ್ತೆ. ಸೊ ಟೋಟಲ್ ಆಗಿ ಫಸ್ಟ್ ನೀವು ನಿಮ್ಮ ಲಗ್ನದ ಮೇಲೆ ಸೊ ಒಂದು ಏನೇನ್ ಎಫೆಕ್ಟ್ ಬೀಳುತ್ತೆ ಅಂತ ಹೇಳಿದೀನಿ. ಇಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂಡ್ ಎಸ್ಪೆಷಲಿ ಮೇಷ ರಾಶಿ ಅಥವಾ ಲಗ್ನದವ್ರಿಗೆ ತುಂಬಾನೇ ಹೇರ್ ಫಾಲ್ ಆಗ್ತಾ ಇರುತ್ತೆ ನೋಡಿ. ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲ್ ಅದೀಗ 5 ಮಂತ್ ಅಲ್ಲಿ ನೀವ್ ಏನ್ ಬಳಸ್ಲಿಲ್ಲ ಅಂದ್ರೂ ಅದು ಕ್ಲಿಯರ್ ಆಗುತ್ತೆ ನೋಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಆಗಿ ಸೊ 7th ಆಸ್ಪೆಕ್ಟ್ ಆಗಿರೋದ್ರಿಂದ ಪಬ್ಲಿಕ್ ಅಲ್ಲಿ ನಾ ಆಗ್ಲೇ ಹೇಳ್ದಾಗೆ ನಿಮ್ದು ಯಾರ್ಯಾರು ನೆಗೆಟಿವ್
ಪ್ಲೇ ಮಾಡ್ತಿದ್ರಲ್ವಾ, ಅವರೇ ಪಾಸಿಟಿವಿಟಿ ಆಗೋ ಸಾಧ್ಯತೆ ಇದೆ. ಆ ಮನೆಗಳು ರಿಲೀಫ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಲಾಕ್ ಮಾಡಿದ್ರಲ್ವಾ, ಈಗ ಕೀ ಹಾಕಿ ಒಂದು ಮನೆಯಲ್ಲಿ ಕೀನ ಲಾಕ್ ಓಪನ್ ಆಗಿದೆ, ಹಾಗೆ ದಾರಿ ಸುಗಮವಾಗಿದೆ ಸ್ಪೀಡಾಗಿ ಹೋಗಕ್ಕೆ. ಖಂಡಿತ ಈ ಟೈಮು ಸೊ ಇಷ್ಟು ವಿಚಾರಗಳಲ್ಲಿ ಚೆನ್ನಾಗಿದೆ. ಹಂಗೆ ನಿಮ್ಮ ಲಗ್ನಕ್ಕೆ ಅವನು 10 ಮತ್ತೆ 11ನೇ ಮನೆ ಅಧಿಪತಿ. ಸೊ ಹಾಗಾಗಿ ರೆಟ್ರೋ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಸಂಕಲ್ಪಗಳು ಈಗ ಈಡೇರುವಂತಹ ಸಮಯ. ಸೊ ವೆರಿ ಗುಡ್ ಟೈಮ್. ನೆಕ್ಸ್ಟ್ ವೃಷಭದವ್ರಿಗೆ ಹೋಗೋಣ ಹೇಗಿದೆ ಅಂತ ಹೇಳಿ. ವೃಷಭ ರಾಶಿ ಅಥವಾ ಲಗ್ನದವರಿಗೆ. ಸೊ ಡೆಫಿನೆಟ್ಲಿ ವೃಷಭದವರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನದಿಂದ 10ನೇ ಮನೆಯಲ್ಲಿ ಶನಿ ಕೂತ್ಕೊಂಡು, ಸೊ 4th ಹೌಸ್ ಲಾಕ್ ಆಗಿತ್ತು, 12th ಹೌಸ್ ಲಾಕ್ ಆಗಿತ್ತು. ಹಾಗೆ ಸಾರಿ, ವೃಷಭ ರಾಶಿ ಅಥವಾ ಲಗ್ನದವರು ಆಕ್ಚುಲಿ ಸೊ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಜನ ಸೆಲೆಬ್ರಿಟೀಸ್ ಆಗಿರಬಹುದು ಅಥವಾ ನಾರ್ಮಲ್ ಪೀಪಲ್ಸ್ ಆಗಿರಬಹುದು, ಶನಿ 12ನೇ ಮನೆ ನೋಡಿದಾಗ ಏನಾಗುತ್ತಂದ್ರೆ, ನಮಗೆ ಗೊತ್ತಿಲ್ಲದೆ ನಾವು ಮಾಡದೇ ಇರೋ ತಪ್ಪಿಗೆ ಏನಾಗುತ್ತೆ, ಜೈಲು ವಾಸ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಹಾಸ್ಪಿಟಾಲಿಟಿ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಫಾರಿನ್, ಸೊ ವೀಸಾಗೆ ತುಂಬಾ ಜನ ಯಾರಾದ್ರೂ ಟ್ರೈ ಮಾಡಿ 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 ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಈಗ ಆಗತ್ತೆ ನೋಡಿ. ನೆಕ್ಸ್ಟ್ ನಿಮ್ಮ 4th ಹೌಸ್, ಸೊ 4th ಹೌಸ್ ಮೇಲೆ ಅವರ ದೃಷ್ಟಿ 7th ದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಬರಬೇಕಾದಂತಹ ಪ್ರಾಪರ್ಟಿ ಅಥವಾ ವೆಹಿಕಲ್ಸ್ ಸೊ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಅಥವಾ ಈಗ ನಿಮ್ಗೆ ಒಳ್ಳೆಯ ಹೆಸರು ಕೀರ್ತಿ ಬರುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್, ನೀವೇನ್ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಈ ಹಿಂದೆ, ಈಗ ಇದು ಇಲ್ಲಿ ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಸೊ 4th ಹೌಸ್ ಹಾಗೆ ಮನೆ ಕೆಲಸ ಕಾರ್ಯಗಳು ಲೈಕ್ ಒಂದು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಹೋಲ್ಡಿಂಗ್ ಅಲ್ಲಿ ಇರುತ್ತೆ, ಈಗ ನೀವು ಕ್ಲಿಯರ್ ಆಗಿ ಸೊ ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡುವ ಸಾಧ್ಯತೆ ಹೈಲಿ ಇದೆ. ಹಾಗೆ ಸೊ ನಿಮ್ಮ ಲಗ್ನ ಅಥವಾ ರಾಶಿಯಿಂದ 10ನೇ ಮನೇಲಿ ಕೂತ್ಕೊಂಡಿರೋ ಶನಿ ಜಾಬ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಮಾಡಿದ್ದಾರೆ ನಿಮ್ಗೆ. ಸೊ ಸಡನ್ ಆಗಿ ಟ್ರಾನ್ಸ್ಫರ್ ಆಗಿರ್ಬೋದು, ವರ್ಕಿಂಗ್ ಲೋಡ್ ಹೆವಿ ಇರ್ಬೋದು, ಕೀಪ್ ಆನ್ ಜಾಬ್ ಚೇಂಜಿಂಗ್, ದೇರ್ ಇಸ್ ನೋ ಜಾಬ್ ಅಗೇನ್, ಸೊ ಪ್ಯಾಕೇಜ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರಬಹುದು, ಬಟ್ ಜಾಯ್ನ್ ಆಗುವಾಗ ಹೇಳಿರೋದು ಬೇರೆ, ಅಲ್ಲಿ ರಿಯಾಲಿಟಿ ಬೇರೆ. ಸೊ ವಿಧಿ ಇಲ್ಲದೆ ಜಾಬ್ ಮಾಡ್ತಾ ಇರಬಹುದು. ನೀವೇನಾದ್ರೂ ಜಾಬ್ ಚೇಂಜ್ ಮಾಡ್ತೀನಿ ಅಂದ್ರೆ ಸೊ ಜೂನ್ 30ನೇ ತಾರೀಕು ಆದ್ಮೇಲೆ ನೀವು ಟ್ರೈ ಮಾಡಬಹುದು. ಅಂದ್ರೆ ಇವಾಗಲೇ ನೀವು ಪೇಪರ್ ಹಾಕಿದ್ರೆ ವಿತಿನ್ 3 ಮಂತ್ ಅಲ್ಲಿ ನೀವು ಬೇರೆ ಜಾಬ್ ಚೇಂಜ್ ಮಾಡಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ನೋಡಿ. ಬಿಕಾಸ್ 10th ಹೌಸ್ ಅಲ್ಲಿ ಕೂತಿದ್ದಾರೆ ಅಂಡ್ 9th ಲಾರ್ಡ್ ಆಲ್ಸೋ ಅವರೇ ನಿಮ್ಗೆ. ಸೊ ಲಕ್ ಇಂದ ಸೊ ಫಾರಿನ್ ಟ್ರಾವೆಲಿಂಗ್ ಕೂಡ ತೋರಿಸ್ತಾ ಇದೆ, ಲಕ್ ಇಂದ ಜಾಬ್ ಒಳ್ಳೆ ಪ್ಲೇಸ್ ಅಲ್ಲಿ ಸಿಗುತ್ತೆ. ಪ್ರಾಪರ್ಟಿ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್ ತುಂಬಾ ಚೆನ್ನಾಗಿದೆ. ಹಾಗೆ ಸಡನ್ ಆಗಿ ಮದ್ವೆ ಆಗುತ್ತೆ ನೋಡಿ. ಯಾರ್ಗೆ? ವೃಷಭ ಲಗ್ನ ಅಥವಾ ರಾಶಿಯವ್ರಿಗೆ. ನೋಡಿ ನೋಡಿ ಸಾಕಾಯ್ತು, ಹುಡುಗಿನೇ ಸೆಟ್ ಆಗ್ತಿಲ್ಲ ಅಂದ್ರೆ ಈಗ ಸೆಟ್ ಆಗುತ್ತೆ ನೋಡಿ. ಸೊ ಮದ್ವೆ ಹೈಲಿ ತೋರಿಸ್ತಾ ಇದೆ, ಮತ್ತೆ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ತೋರಿಸ್ತಾ ಇದೆ. ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಓನ್ ಬಿಸ್ನೆಸ್ ಆದ್ರೂ ಆಗಿರಬಹುದು. ಸೊ ಒಟ್ಟಾರೆಯಾಗಿ ವೃಷಭ ಲಗ್ನದವರಿಗೆ, ಹಾಗೆ ನಿಮ್ ಫ್ರೆಂಡ್ ಅಲ್ವಾ, ಸೊ ಯಾರಿಗೆ ವೃಷಭ ರಾಶಿ ಅಥವಾ ಲಗ್ನದವರಿಗೆ ಶನಿ ಫ್ರೆಂಡ್ ಆಗಿರೋದ್ರಿಂದ ಸೊ ವೆರಿ ಗುಡ್ ಟೈಮ್ ಅಂತ ಹೇಳಬಹುದು. ಎಸ್ಪೆಷಲಿ ವೃಷಭ ರಾಶಿ ಅಥವಾ ಲಗ್ನ, ಸೊ ಜಾಕ್ಪಾಟ್ ಟೈಮ್ ನಿಮ್ಗೇನೆ ಈ ಒಂದು ಟೈಮ್ ಬಂದಿದೆ, ಸೊ ಬಳಸ್ಕೊಳ್ಳಿ. ನೆಕ್ಸ್ಟ್ ವೆಹಿಕಲ್ ತೆಗಿಯೋ ಸಾಧ್ಯತೆ ಇದೆ. ಅದು ಬ್ಲಾಕ್ ಕಲರ್ ಜಾಸ್ತಿ ಫೋಕಸ್ ಮಾಡೋ ತರ ಇದ್ದೀರಾ ಈ ಬಾರಿ ನೀವು, ಬ್ಲಾಕ್ ಆರ್ ವೈಟ್. ಸೊ ನೀವು ಅದು ವೆಹಿಕಲ್ ತಗೊಳ್ಳೋವಾಗ ಎಲ್ಲ ನೀವು ನಂಬರ್ಸ್ ನ ನೋಡಿ ಒಳ್ಳೆ ಡೇಟ್ ಅಲ್ಲಿ ಒಳ್ಳೆ ಟೈಮ್ ಅಲ್ಲಿ ದಯವಿಟ್ಟು ತಗೊಂಡ್ ಬನ್ನಿ. ಹಾಗೆ ಪ್ರತಿ ತಿಂಗಳು ಆಸ್ಟ್ರೋ ಸ್ಯಾಟರ್ನ್ ಕಡೆಯಿಂದ ಐ ಥಿಂಕ್ ಈಗ ಕೆಲವರಿಗೆ ಅರ್ಥ ಆಗಿರುತ್ತೆ ಯಾಕೆ ನಾವು ಆಸ್ಟ್ರೋ ಸ್ಯಾಟರ್ನ್ ಅಂತ ಸಂಸ್ಥೆನ ರಿಜಿಸ್ಟರ್ ಆಗಿದೆ, ಅಥವಾ ಆಸ್ಟ್ರೋ ಸ್ಯಾಟರ್ನ್ ಕಡೆಯಿಂದ ಯಾಕೆ ಕ್ಲಾಸಸ್ ನಡೀತಾ ಇದೆ ಅಂತ ಹೇಳಿ. ಪ್ರತಿಯೊಂದು ಹಿಂದೆನೂ ಒಂದು ರೀಸನ್ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿರೋದ್ರಿಂದನೂ ಒಂದು ರೀಸನ್ ಇರುತ್ತೆ. ಆ ರೀಸನ್ ನ ಕಂಡ್ಕೊಂಡಾಗ ನಾವು ಅದೇ ದಾರಿಲಿ ಹೋಗ್ತೀವಿ. ಸೊ ನೀವೇನಾದ್ರೂ ತರ ವೆಹಿಕಲ್ ನಂಬರ್ಸ್ ಚೆಕ್ ಮಾಡ್ಕೋಬೇಕು, ಫೋನ್ ನಂಬರ್ಸ್, ಯಾವ ಡೇಟ್ ಅಲ್ಲಿ ನಾವು ಕಾರ್ ರಿಜಿಸ್ಟರ್ ಮಾಡ್ಬೇಕು, ಎಲ್ಲಾರ್ಗು 6 ಒಳ್ಳೆ ನಂಬರ್ ಅಲ್ಲ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಈ ಡೇಟ್ಗಳಲ್ಲಿ ನಾವು ರಿಜಿಸ್ಟರ್ ಮಾಡ್ಬೇಕು, ಅಥವಾ ನಂಬರ್ ಅಥವಾ ಕಲರ್ ಅಥವಾ ಸೌಂಡ್ಸ್, ಯಾವ ಒಂದು ಬ್ರ್ಯಾಂಡ್ ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಪಿರಮಿಡ್ ನಿಮಗೆ ಮ್ಯಾಚ್ ಆಗುತ್ತಾ, ಹಿಂಗ್ ನೋಡಿ ಕಾರ್ ತಗೊಳ್ಳೋದು. ಸೊ ಅದು ಬಿಟ್ಟು ಎಲ್ಲ ನೋಡಿ ತಗೊಂಡ್ರೆ ಅದು ಬ್ಯಾಡ್ ಆಗುತ್ತೆ. ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ ಪ್ರತಿ ತಿಂಗಳು, ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಕಂಪ್ಲೀಟ್ ನ್ಯೂಮರಾಲಜಿ ಕೋರ್ಸಸ್ ಬೇರೆ ಕಡೆ ಎಲ್ಲ ನಿಮ್ಗೆ 1.5-2 ಲಕ್ಷ ರೂಪಾಯಿ ಇದೆ. ಸೊ ಬಟ್ ಇಲ್ಲಿ ಕಮ್ಮಿ ಇದೆ. ಹಾಗಾಗಿ ಕಮ್ಮಿ ಇದೆ ಅಂದ ಮಾತ್ರಕ್ಕೆ ನಾಲೆಡ್ಜ್ ಕಮ್ಮಿ ಕೊಡಲ್ಲ. ಸೊ ಸೇಮ್ ಅಷ್ಟು ಕೊಟ್ಟು ಕಲ್ತ್ರು ಕೂಡ ಇಲ್ಲಿ ಮೈನ್ ಫೋಕಸ್, ಸಂಸ್ಥೆ ಹೆಸರು ನಿಮ್ಗೆ ಗೊತ್ತಾಯ್ತಲ್ಲ, ಆಸ್ಟ್ರೋ ಸ್ಯಾಟರ್ನ್ ಶನಿ ಬಿಡೋದಿಲ್ಲ. ನೀವು ನ್ಯಾಯವಾಗಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಗೆ ಪೆಟ್ಟು ಏನ್ ಮಾಡ್ಬೇಕು ಡೈರೆಕ್ಟ್ ಆದಾಗ ಕೊಡ್ತಾರೆ. ನೆಕ್ಸ್ಟ್ ಸೊ ಟೋಟಲ್ ಆಗಿ ಇಷ್ಟು ವಿಚಾರಗಳು ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು ಯಾರಿಗೆ? ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ.
ಮದ್ವೆ ಆಗುತ್ತೆ, ಪ್ರಾಪರ್ಟಿ ಬರುತ್ತೆ, ಹಣ ಬರುತ್ತೆ, ಜಾಬ್, ನೇಮು, ಫೇಮು. ಸೊ ಹ್ಯಾಪಿ ಲೈಫ್. 4th ಹೌಸ್‌ನ ನಾವು ಸುಖಸ್ಥಾನ ಅಂತ ಕರಿತೀವಿ. ಸೊ ಫೈನಲಿ ರಿಲೀಫ್, ಸುಖಸ್ಥಾನ. ತಾಯಿ ಕಡೆಯಿಂದ ತುಂಬಾನೇ ಸಪೋರ್ಟ್ ಬರುತ್ತೆ. ಸೊ ಒಟ್ಟಾರೆಯಾಗಿ ಒಳ್ಳೆ ಟೈಮ್ ಎಲ್ಲಾ ವಿಚಾರದಲ್ಲೂನು. ಒಳ್ಳೇದಂದ್ರೆ ಎಲ್ಲಾ ವಿಚಾರಕ್ಕೂ ಒಳ್ಳೇದೇ, ಕೆಟ್ಟದಂದ್ರೆ ಎಲ್ಲಾ ವಿಚಾರಕ್ಕೂ ಕೆಟ್ಟದಿರುತ್ತೆ ಅಷ್ಟೇ. ನೆಕ್ಸ್ಟ್, ಮಿಥುನ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಸೊ ಮಿಥುನ ಲಗ್ನದವರಿಗೆ ಲಗ್ನದಿಂದ 9ನೇ ಮನೆ, ಲಗ್ನದಿಂದ 9ನೇ ಮನೆ ಇರುವಂತಹ ಶನಿ ರೆಟ್ರೋ ಆಗಿ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ದಿನಗಳಿಂದ ಯಾರಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಇದ್ರೆ, ಯಾರಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಇದು ರೋಡ್ ಕಾಂಟ್ರಾಕ್ಟರ್ಸ್ ಎಲ್ಲ ಇರ್ತಾರಲ್ವಾ. ಸೊ ಹಾಗಾಗಿ ಇವರುಗಳಿಗೆ ಬಿಲ್ ಪೆಂಡಿಂಗ್ ಇದೆ, ಅದು ಕ್ಲಿಯರ್ ಆಗಿಲ್ಲ. ಸೊ ಈ ತರ ಕಾಂಬಿನೇಷನ್ಸ್ ಇದ್ರೆ ಈಗ ಸ್ಪೀಡ್ ಆಗಿ ಕ್ಲಿಯರ್ ಆಗುತ್ತೆ. ಅಂಡ್ ಬ್ಲಾಕ್ ಮನಿ ಇನ್ ದ ಸೆನ್ಸ್, ಬ್ಲಾಕ್ ಆಗಿರಲ್ಲ ಹಣ. ಈ ಹಿಂದೆ ನೀವು ಕೊಟ್ಟಿರ್ತೀರಾ, ಅದು ಹೋಲ್ಡ್ ಆಗಿರುತ್ತೆ, ಈಗ ನಿಮಗೆ ಬರುತ್ತೆ ನೋಡಿ. ಸೊ ಅದು ನೀವು ಲೀಗಲಿ ಹೋದ್ರೂ ಬರುತ್ತೆ, ಇಲ್ಲಿಗಲಿ ಹೋದ್ರೂ ಬರುತ್ತೆ. ಬಟ್ ಬಂದೇ ಬರುತ್ತೆ. ಹಾಗೆ ನಿಮ್ಮ ಲಕ್, ಈ ಹಿಂದೆ ನೀವು ಮಾಡಿರೋದು ಎಷ್ಟೋ ಒಳ್ಳೆ ಕೆಲಸಗಳಿಂದ ಈಗ ನಿಮ್ಗೆ ಅದರ ಫಲ, ಅಥವಾ ಪೂಜೆ ಮಾಡಿರ್ತೀರಾ, ಮಂತ್ರ ಅಥವಾ ಹೋಮ ಹವನ ಜಪ ತಪ, ಸೊ ಸ್ಟೋನ್ಸ್, ರುದ್ರಾಕ್ಷಿ ಸಸ್ಯ ಏನ್ ಹಾಕಿರ್ತೀರಲ್ಲ, ನೀವು ರಿಸಲ್ಟ್ ಸಿಗ್ಲೇ ಇಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ, ಇಲ್ಲಿ ಸಿಗುತ್ತೆ ನೋಡಿ. ಸೊ ಈಗ, ಸೊ 9th ಲಾರ್ಡ್ ರೆಟ್ರೋಗ್ರೇಡ್ ಆದಾಗ ಅವ್ನು ಹಿಂದಿನ ಮನೆನ ಫಲನ ಸ್ಪೀಡ್ ಆಗಿ ಕೊಡ್ತಾನೆ. ಹಂಗೆ ನಿಮ್ಗೆ ನಿಮ್ 11th ಹೌಸ್ ಲಾಕ್ ಆಗಿತ್ತು ಇಷ್ಟ ದಿವಸ, ಬಿಕಾಸ್ ಸ್ಯಾಟ್ರನ್ ನೋಡ್ತಾ ಇರೋದ್ರಿಂದ. ಅಂಡ್ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಈ ಬಾರಿ ಖಂಡಿತ ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ನಿಮ್ಮ ದಶಾಭುಕ್ತಿಗಳಲ್ಲಿಯೂ ಚೆನ್ನಾಗಿದ್ರೆ ಇಲ್ಲಿ ತುಂಬಾ ಸಪೋರ್ಟಿವ್ ಮಾಡಿದ್ದೆ. ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಸೊ ನಿಮ್ಮ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ಪಬ್ಲಿಕ್ ಜೊತೆ ನೀವು ಮಾತಾಡುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅಥವಾ ಸಮ್ ಅಗ್ರಿಮೆಂಟ್ಸ್. 3rd ಹೌಸ್‌ನ ನಾವು ಅಗ್ರಿಮೆಂಟ್ಸ್‌ಗಳಿಗೆ ತಗೊಂತೀವಿ. 3ನೇ ಮನೆ ಮೇಲೆ ನಿಮ್ಮ ಶನಿ ದೃಷ್ಟಿ ಬಿದ್ದಿದ್ರಿಂದ ನಿಮ್ಮ ಅಗ್ರಿಮೆಂಟ್ಸ್ ಏನೋ ರಾಂಗ್ ಆಗಿರಬಹುದು, ಡಾಕ್ಯುಮೆಂಟ್ಸ್ ಪೇಪರ್ಸ್ ಅಲ್ಲಿ ರಾಂಗ್ ಆಗಿರಬಹುದು. ಈಗ ಅದೆಲ್ಲ ಒಂದು ಕ್ಲಿಯರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಾದ ನಂತರ ಸಾಲಗಳು ಹೆಚ್ಚು ಮಾಡಿರ್ತೀರ ಅಥವಾ ಲೋನ್ ಮಾಡಿರ್ತೀರಾ, ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಡನ್ ಆಗಿ ನಿಮಗೆ ಗೊತ್ತೇ ಇಲ್ಲದೇನೆ ಕ್ಲಿಯರ್ ಮಾಡ್ಬಿಡ್ತೀರಾ. ಬಿಕಾಸ್ ನಿಮ್ಮ ಒಂದು 6th ಹೌಸ್‌ನ ಸ್ಯಾಟರ್ನ್ ನೋಡ್ತಾ ಇದ್ರಲ್ವಾ ಇಷ್ಟು ದಿವಸ. ಸೊ ಈಗ ಅವರು ರಿಲೀಫ್ ಆಗೋದ್ರಿಂದ, ಸೊ ಲಕ್ಕಿಂದ ಎಲ್ಲಾ ಕೆಲಸ ಕಾರ್ಯಗಳು ಸುಗಮವಾಗಿ ಕ್ಲಿಯರ್ ಆಗುತ್ತೆ. ಸೊ ಟೋಟಲಿ ನಿಮ್ಗೆ 11th ಹೌಸ್‌ನ ಪೂರ್ತಿ ಫಲಗಳು ಸಿಗುತ್ತೆ. 3ನೇ ಮನೆಯ ಒಂದು ಫಲಗಳು ಸಿಗುತ್ತೆ, 6ನೇ ಮನೆ ಫಲಗಳು ಸಿಗುತ್ತೆ, ಆಗ 9ನೇ ಮನೆ ಫಲಗಳು ಸಿಗುತ್ತೆ. ಹಾಗೆ ಒಂದು ಧರ್ಮ ಕಾರ್ಯಕ್ಕೆ ನಿಮ್ಮಿಂದ ಒಂದಷ್ಟು ಸಹಾಯ ಆಗೋ ಸಾಧ್ಯತೆ ಇದೆ. ಆ ತರ ಅವಕಾಶ ಬಂದ್ರೆ ಖಂಡಿತ ಪೂರ್ ಪೀಪಲ್, ಅನಾಥಾಶ್ರಮಗಳು, ಸೊ ಎಷ್ಟೊಂದ್ ಜನ ಇದಾರಲ್ಲ, ನಿಮ್ಗೆ ಯಾರು ಅನುಕೂಲ, ನಿಮ್ಮ ಹತ್ರದಲ್ಲಿ ಯಾರು ಇದಾರೆ ಅವ್ರಿಗೆ ದಯವಿಟ್ಟು ಹೆಲ್ಪ್ ಮಾಡಿ. ನೆಕ್ಸ್ಟ್, ಕರ್ಕಾಟಕ ಲಗ್ನದವರಿಗೆ. ಕರ್ಕಾಟಕ ಲಗ್ನದವ್ರಿಗೆ ಮೇನ್ಲಿ ಏನಾಗಿತ್ತು, ನಿಮ್ಮ 10ನೇ ಮನೆ. ಕರ್ಕಾಟಕ ಲಗ್ನದವರಿಗೆ ಎಲ್ಲೆಲ್ಲಿ ಲಾಕ್ ಮಾಡಿದ್ರು ಯಾರು ಶನಿ ಅಂತ ಹೇಳಿದ್ರೆ, ಫಸ್ಟ್ 5th ಹೌಸ್ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು, ಅಥವಾ ಸೊ ಮಕ್ಕಳ ವಿಚಾರದಲ್ಲಿ ಮನಸ್ಸಲ್ಲಿ ನೋವು, ಅಥವಾ ಒಂದು ಫ್ಯಾಮಿಲಿನಲ್ಲಿ ರಿಲೇಷನ್ಸ್ ಅಷ್ಟು ಚೆನ್ನಾಗಿಲ್ಲ, ಕುಟುಂಬದ ಸಪೋರ್ಟ್ ಇಲ್ಲ, ಅಥವಾ ಶೇರ್ಸ್ ಅಲ್ಲಿ ಕಳ್ಕೊಂಡಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ, ಡ್ಯಾನ್ಸ್, ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಅದು ಸಪೋರ್ಟ್ ಅಷ್ಟು ಚೆನ್ನಾಗಿ ಸಿಕ್ಕಿರಲ್ಲ. ಸೊ ಎಷ್ಟೋ ಜನ ಆಡಿಷನ್ ಕೊಟ್ಟು ಹೀರೋಯಿನ್ಗೆ ಅದು ಇನ್ನೂ ಪೆಂಡಿಂಗ್ ಅಲ್ಲಿದೆ. ಕೆಲವರಿಗೆಲ್ಲ ಇಂಟರ್ವ್ಯೂ ಆಗಿ ಆಫರ್ ಲೆಟರ್ ಬಂದಿಲ್ಲ, ಸೊ ಪೆಂಡಿಂಗ್ ಅಲ್ಲಿದೆ. ಹಾಗಾಗಿ ನೆಕ್ಸ್ಟ್ ವೀಸಾ ಪ್ರೊಸೆಸ್ ಎಲ್ಲ ಜಸ್ಟ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸಮ್ ನೇಮ್ ಕರೆಕ್ಷನ್ಸ್ ನಡೀತಾ ಇದೆ. ತುಂಬಾ ಜನ ನ್ಯೂಮರಾಲಜಿ ಪ್ರಕಾರ ನೇಮ್ ಕರೆಕ್ಷನ್ ಮಾಡ್ಕೊಂಡಿದ್ದೀರಾ, ನಿಮ್ಗಳಿಗೂ ಕೂಡ ಅದು ಹೋಲ್ಡಿಂಗ್ ಅಲ್ಲಿ ಇದೆ ಥ್ರೂ ಲಾಯರ್ಸ್ ಆಗ್ಬೇಕಾಗಿರೋದ್ರಿಂದ. ಸೊ ಫಸ್ಟ್ ಆಫ್ ಆಲ್ 5th ಹೌಸ್‌ನ ಒಂದು ಪೂರ್ತಿ ಫಲಗಳು ನಿಮ್ಗೆ ಈ ಒಂದು ಪೀರಿಯಡ್ ಅಲ್ಲಿ ದೊರೆಯುತ್ತೆ. ಹಾಗೆ ಜಾಬ್ ರಿಲೇಟೆಡ್, ಜಾಬ್ ಯಾವಾಗ್ಲೂ ಜಾಬ್ ಇಶ್ಯೂಸ್ ಆಗ್ತಾ ಇತ್ತು, ಕಟ್ ಆಗ್ತಾ ಇತ್ತು, ಅಥವಾ ಅದು ಈ ಗವರ್ಮೆಂಟ್ ಎಕ್ಸಾಮ್ಸ್ ಬರ್ತಾ ಇದೆ ಯಾವ್ದಾದ್ರು ಅಂತ ಹೇಳಿದ್ರೆ, ಇದಕ್ಕೆ ನೀವು IPS IAS ಗೆ ಟ್ರೈ ಮಾಡ್ತಾ ಇದೀವಿ, ಈಗ ಜೂನ್ ಮಂತ್ ಅಲ್ಲಿ ಎಕ್ಸಾಮ್ಸ್ ಬೇರೆ ಇರೋದ್ರಿಂದ, ಸೊ ಖಂಡಿತ ಇಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ನ ನೀವು ನೋಡಬಹುದು ನಿಮ್ಮ ದಶ ಚೆನ್ನಾಗಿದ್ರೆ. ನೆಕ್ಸ್ಟ್, ಮೇನ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗಿತ್ತು. ಆಕ್ಚುಲಿ ಇವರು ತುಂಬಾ ಜನ ಸಾಲ ಮಾಡ್ಕೊಂಡಿರ್ತಾರೆ. ಸೊ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಸೊ 2nd ಹೌಸ್ ಇಸ್ ದ ಹೌಸ್ ಆಫ್ ಲಿಕ್ವಿಡ್ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್. ಸೊ ಇದು ನಿಮ್ಗೆ ಪೂರ್ತಿ ಫಲ ಈಗ ಸಿಗುತ್ತೆ. ಹಾಗೆ ಫುಡ್ ರಿಲೇಟೆಡ್ ನೀವೇನು ಒಂದು ಹೋಮಿಯೋಥೆರಪಿ ಟ್ರೀಟ್ಮೆಂಟ್ ತಗೋತಾ ಇದ್ರಿ, ಅಥವಾ ಫುಡ್ ರಿಲೇಟೆಡ್ ಸರಿಯಾಗಿ ಡಯಟ್ ಮೈಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಮಾಡುವ ಸಾಧ್ಯತೆ ಹೈಲಿ ಇದೆ. ಅಂಡ್ 5th ಹೌಸ್ ಅಂಡ್ 8th ಹೌಸ್, ಸಡನ್ ಆಗಿ ತುಂಬಾನೇ ಈ 5 ತಿಂಗಳಲ್ಲಿ ನಿಮ್ ಲೈಫಲ್ಲಿ ಒಂದು ಚೇಂಜಸ್ ಇದೆ. ಕರ್ಕಾಟಕ ರಾಶಿ ಲಗ್ನದವ್ರು ಯಾರಿದ್ದೀರಾ, ನಿಮ್ಗೆ ಆದಾಗ ಕಮೆಂಟ್ ಹಾಕಿ. ಈ 5 ತಿಂಗಳಲ್ಲಿ ನಿಮ್ ಲೈಫಲ್ಲಿ ಒಂದು ಸಡನ್ ಚೇಂಜಸ್, ಅದು ಗುಡ್ಡ ಬೇಡ ಅನ್ನೋದು ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಇರುತ್ತೆ. ಬಟ್ ಶನಿ ಏನ್ ಕೊಡ್ಬೇಕೋ ಅವರು ಗುಡ್ ಅಲ್ಲೇ ಕೊಡ್ತಿದ್ದಾರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್, ಹೆಲ್ತ್ ತುಂಬಾ ಚೆನ್ನಾಗಿದೆ.
ಅದಾದ ನಂತರ ನಾವು ಸಿಂಹ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಸಿಂಹ ಲಗ್ನ. ಸೊ ಸಿಂಹ ಲಗ್ನಕ್ಕೆ ನೋಡಿ ಫಸ್ಟೇ ಲಗ್ನದ ಮೇಲೆ ದೃಷ್ಟಿ ಬಿದ್ದಿತ್ತು. ಅದಾದ ನಂತರ ನಿಮ್ಗೆ 9ನೇ ಮನೆ ಮೇಲೆ ದೃಷ್ಟಿ. ಅದಾದ ನಂತರ ನಿಮ್ಗೆ 4ನೇ ಮನೆ ಮೇಲೆ ದೃಷ್ಟಿ. ಅಂದ್ರೆ ಸೊ ಒಟ್ಟು ಎಷ್ಟಾಯ್ತು ಈಗ? ಒಂದೇ ಮನೆ ಲಗ್ನದ ಮೇಲೆ, ಸೊ ಡೈರೆಕ್ಟ್ 7ನೇ ಮನೆ ಮೇಲೆ, ಅದಾದ್ಮೇಲೆ ನಿಮ್ಗೆ 9ನೇ ಮನೆ ಮೇಲೆ, ಅದಾದ ನಂತರ ನಿಮ್ಗೆ 4ನೇ ಮನೆ ಮೇಲೆ. ಇಷ್ಟು ಕೆಲಸ ಕಾರ್ಯಗಳು ಹೋಲ್ಡ್ ಆಗಿತ್ತು ಇವ್ರಿಗೆ, ಎಸ್ಪೆಷಲಿ ಸಿಂಹ ರಾಶಿ ಲಗ್ನದವ್ರಿಗೆ. ಎಲ್ಲಾ ಬಿಸ್ನೆಸ್ ಮೀಟಿಂಗ್ಸ್ ಆಗಿರುತ್ತೆ, ಅಗ್ರಿಮೆಂಟ್ ಅಥವಾ ಸಿಗ್ನೇಚರ್ ಚೆಕ್ ಕೊಡೋ ಟೈಮ್ ಅಲ್ಲಿ ಹೋಲ್ಡ್ ಆಗಿರುತ್ತೆ, ಅಥವಾ ಕಾನ್ಫಿಡೆಂಟ್ ಲೆವೆಲ್ ಸ್ವಲ್ಪ ಹಿಂದಕ್ಕೆ ಕುಗ್ಗಿರ್ತಾರೆ. ಸೊ ಇದೇನ್ ಜಸ್ಟ್ ಮಿಸ್ಸಿಂಗ್ ಆಯ್ತಲ್ಲ ಅಂತ ಹೇಳಿ. ನೆಕ್ಸ್ಟ್ 9ನೇ ಮನೆ ಲಾಕ್ ಆಗಿತ್ತು. ಸೊ 9ನೇ ಮನೆ ಲಾಕ್ ಆದಾಗ ತಂದೆಯಿಂದ ಜಗಳ, ಅಥವಾ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಹಿರಿಯರಿಂದ ಗುರುಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಫ್ಯಾಮಿಲಿ ಮೆಂಬರ್ಸ್ ಇಂದ ಆಗಿರುತ್ತೆ. ಮತ್ತೆ ಟ್ರಾವೆಲಿಂಗ್ಸ್ ಸಡನ್ ಆಗಿ ಸೊ ಬುಕ್ ಆಗಿರೋ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಬಹುದು, ಅಥವಾ ಟ್ರೈನ್ ಟಿಕೆಟ್ಸ್ ಕ್ಯಾನ್ಸಲ್ ಆಗಿರಬಹುದು, ಅಥವಾ ಇಂಟರ್ವ್ಯೂಸ್ ಕ್ಯಾನ್ಸಲ್ ಆಗಿರಬಹುದು, ಅಪಾಯಿಂಟ್ಮೆಂಟ್ಸ್ ಡಾಕ್ಟರ್ ರಿಲೇಟೆಡ್ ಏನಾದ್ರು ತಗೊಂಡಿದ್ರೆ ಕ್ಯಾನ್ಸಲ್ ಆಗಿರಬಹುದು. ಈಗ ಆ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೆಯುತ್ತೆ ನೋಡಿ. ಅಂಡ್ ಸಮ್ ಪೀಪಲ್ ಯಾರು ಸಿಂಹ ರಾಶಿ ಅಥವಾ ಲಗ್ನದವರು ಮನೆ ತಗೊಳಕ್ಕೆ, ಬಿಕಾಸ್ 4th ಹೌಸ್ ಮೇಲೆ ನೋಡ್ತಾ ಇರೋದ್ರಿಂದ 4th ಹೌಸ್, ಸೊ ಅಗ್ರಿಮೆಂಟ್ ಆಗಿರುತ್ತೆ, ಅಥವಾ ಸಮ್ ಅಮೌಂಟ್ ನೀವು ಪೇ ಮಾಡಿರ್ತೀರ, ಮಿಕ್ಕಿದ್ ಸ್ಟಾಪ್ ಆಗಿರುತ್ತೆ. ಸೊ ಅದೇನ್ ಲಿಟಿಗೇಷನ್ಸ್ ಇತ್ತಲ್ಲ ಪ್ರಾಪರ್ಟಿ ರಿಲೇಟೆಡ್, ಸೊ ಈಗ ಕ್ಲಿಯರ್ ಆಗುತ್ತೆ ನೋಡಿ. ಹಂಗೆ ಯಾರ್ಯಾರು ನೀವು ಟ್ರೈ ಮಾಡಿದ್ರೆ ಮಾತ್ರ. ಸೊ ತಾಯಿ ಮನೆ ಕಡೆ ಆಸ್ತಿಗೆ ಸಂಬಂಧಪಟ್ಟಾಗ ಏನಾದ್ರು ವೆಹಿಕಲ್ ಆಸ್ತಿ, ಸೊ ಜ್ಯುವೆಲರಿ ರಿಲೇಟೆಡ್ ಕೇಳಿದ್ರಿ, ಅಥವಾ ಈ ವಿಚಾರ ಡಿಸ್ಕಷನ್ ಅಲ್ಲಿ ಇತ್ತು ಅಂದ್ರೆ ನಿಮ್ಮಗಳಿಗೆ ಈಗ ಹಣ ಬರೋ ಸಾಧ್ಯತೆ ಇದೆ. ಸೊ ಆಕ್ಚುಲಿ ವೆರಿ ಗುಡ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಯಾವ್ದಾದ್ರು 1ನೇ ಮನೆ, 7ನೇ ಮನೆ, 9ನೇ ಮನೆ, 4ನೇ ಮನೆ. ಸೊ ಈ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ವೆರಿ ಗುಡ್. ಅಂಡ್ ಇವಾಗ ಮದ್ವೆನೂ ಸೆಟ್ ಆಗುತ್ತೆ, ಮದ್ವೆನೇ ಆಗೋ ಸಾಧ್ಯತೆ 5 ತಿಂಗಳಲ್ಲಿ ಹೈಲಿ ಇದೆ. ಅದಾದ ನಂತರ ನಿಮ್ಗೆ ಸೊ ಸಮ್ ಏನ್ ಬಿಸ್ನೆಸ್ ರಿಲೇಟೆಡ್ ನಿಮ್ಗೆ ಹೋಲ್ಡ್ ಆಗಿತ್ತು, ಸಮ ಮನಿಗಳೆಲ್ಲ ಸ್ಟ್ರಕ್ ಆಗಿತ್ತು ಅಂತ ಹೇಳಿದ್ರೆ, ಈಗ ನೋಡಿ ಸಡನ್ ಆಗಿ ಫಟ 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 ಅಂತ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಒಂದ್ ತಿಳ್ಕೊಳ್ಳಿ, ನ್ಯೂಮರಾಲಜಿನಲ್ಲಿ ನಿಮ್ಗೆ ಅಕೌಂಟ್ ನಂಬರ್ಸ್ ಕೂಡ ಇರುತ್ತೆ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಒಂದು ರಾಂಗ್ ಇನ್ಫಾರ್ಮೇಶನ್, ನನ್ನ ಫೋನ್ ನಂಬರ್ ಚೇಂಜ್ ಮಾಡ್ಕೊಬಿಟ್ಟಿದೀನಿ, ನಂಗೆ ಇನ್ನೆಲ್ಲ ಸರಿ ಹೋಗುತ್ತೆ ಅಂತ. ಖಂಡಿತ ಇಲ್ಲ. ನಮ್ಮ ಹಣೆ ಬರಹನ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಸ್ಟ್ರಾಲಜಿ ಆಗ್ಲಿ, ನ್ಯೂಮರಾಲಜಿ ಆಗ್ಲಿ, ವಾಸ್ತು ಆಗ್ಲಿ, ರೇಖೆ ಆಗ್ಲಿ, ಸೊ ಹೀಲಿಂಗ್ ಆಗ್ಲಿ, ಟ್ಯಾರೋ, ಇವೆಲ್ಲನೂ ಕೂಡ ನಮ್ಗೆ ರೂಟ್ ಮ್ಯಾಪ್ ಮತ್ತೆ ಗೈಡೆನ್ಸ್ ಅಷ್ಟೇನೆ. ಬಟ್ ನಿಮ್ಗೆ ಒಳ್ಳೆ ಡೇಟಲ್ಲಿ ಅಕೌಂಟ್ ಓಪನ್ ಮಾಡಿ, ಒಳ್ಳೆ ಅಕೌಂಟ್ ನಂಬರ್ ಇದ್ರೆ, ಅದಕ್ಕೆ ಒಳ್ಳೆ ನಂಬರ್ ಲಿಂಕ್ ಆಗಿದ್ರೆ ಫ್ಲೋ ಆಫ್ ಮನಿ ಜಾಸ್ತಿ ಆಗುತ್ತೆ. ಕೆಲವು ನೋಡಿ ಹಿಂಗ್ ಬರುತ್ತೆ, ಹಿಂಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಅವ್ರ ಬ್ಯಾಲೆನ್ಸೇ ಇಟ್ಕೊಳಕ್ ಆಗೋದಿಲ್ಲ. ಸೊ ಇದೆಲ್ಲ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಮೀಡಿಯಾಗೆ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ನ್ಯೂಮರಾಲಜಿ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಇಲ್ಲ ನಾನು ಕ್ಲಾಸಿಗೆ ಜಾಯ್ನ್ ಆಗ್ತಿಲ್ಲ, ಒಂದು ಅಕೌಂಟ್ ಓಪನ್ ಮಾಡಬೇಕು, ಈ ಡೇಟು ಈ ಒಂದು ಅಕೌಂಟ್ ನಂಬರ್ ಕೊಡಿ ಅಂದ್ರೆ ಕೊಡ್ತಾರೆ. ಎಲ್ಲಾ ಕಡೆ ಅವೈಲಬಲ್ ಇದೆ. ಸರಿ ಅಕೌಂಟ್ ನಂಬರ್ ನಾವು ಕೇಳಿ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ರೆಮಿಡೀಸ್ ಕೂಡ ಇದೆ. ಸೊ ಬಿಸ್ನೆಸ್ ಮಾಡೋದಕ್ಕೂ ಮುಂಚೆ ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡ್ಬೇಕು, ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಒಂದೊಳ್ಳೆ ಅಕೌಂಟ್ ನಂಬರು, ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕು, ಯಾವ ಡೇಟ್ ಅಲ್ಲಿ ಮಾಡ್ಬೇಕು, ಪ್ರತಿಯೊಂದು ಇದೆ. ಸುಮ್ಮನೆ ಯಾರೋ ಜಾತಕದ ನೀ ಉಂಗ್ರ ಹಾಕೋ ನಿಂಗೆ ಶೇರ್ಸ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿರ್ತಾನಂತೆ, ಇವ್ರಾಗ ಹಾಕೋತಾರತ್ತೆ. ಇನ್ನೊಂದಷ್ಟೇನಾ, ಈ ಅರ್ಧಂಬರ್ಧ ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟು ಅಯ್ಯೋ ನನ್ ರಾಶಿಗೆ ಹಿಂಗಿದೆ ಹಂಗಿದೆ ಚೆನ್ನಾಗಿಲ್ವಂತೆ ರೀ. ಎಲ್ಲಾರ್ಗು ಚೆನ್ನಾಗಿರಲ್ಲ, ಎಲ್ಲಾರ್ಗು ಚೆನ್ನಾಗಿರುತ್ತೆ. ದಶಾಭುಕ್ತಿ ಇರ್ಬೇಕು ಮೇಯ್ನು. ಸೊ ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಟ್, ಪ್ರತಿಯೊಬ್ಬರಿಗೂ ಅವ್ರವ್ರ ಕರ್ಮ ಫಲದ ಮೇಲೆನೆ ಸಿಗೋದು, ಬಟ್ ಸಿಗುತ್ತೆ. ಸೊ ಹಾಗಾಗಿ ಸಿಂಹ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನಾವು ಕನ್ಯಾ ಲಗ್ನದವ್ರಿಗೆ ಹೋಗೋಣ ಹೇಗಿದೆ ಅಂತ ಹೇಳಿ. ಸೊ ಕನ್ಯಾ ಲಗ್ನದವ್ರಿಗೆ ಎಲ್ಲೆಲ್ಲಿ ಲಾಕ್ ಆಗಿತ್ತು ನೋಡಿ. ಲಗ್ನದಿಂದ 3ನೇ ಮನೆ, ಲಗ್ನದಿಂದ 3ನೇ ಮನೆ ಲಾಕ್ ಆಗಿತ್ತು. ನೆಕ್ಸ್ಟ್ ಅದಾದ ನಂತರ ಸೊ ಲಗ್ನದಿಂದ 8ನೇ ಮನೆ ಲಾಕ್ ಆಗಿತ್ತು. 3, 8. ನೆಕ್ಸ್ಟ್ ಶನಿ ಇನ್ನೆಲ್ಲೆಲ್ಲಿ ನೋಡ್ತಿತ್ತು, 12th ಹೌಸ್, 12th ಹೌಸ್ನ ಬೇರೆ ನೋಡ್ತಾ ಇತ್ತು. ನೆಕ್ಸ್ಟ್ ಆಕ್ಚುಲಿ ತುಂಬಾ ಬ್ಯಾಡ್ ಟೈಮ್ ಇತ್ತು ಇವ್ರಿಗೆ ನೋಡಿ. ಆದ್ರೆ ಈ ಬ್ಯಾಡ್ ಟೈಮ್ ಅಲ್ಲಿ ಇಂಡಿಯಾದಲ್ಲಿದ್ರೆ ಅಥವಾ ಹುಟ್ಟಿದ ಜಾಗದಲ್ಲಿದ್ರೆ ತೊಂದ್ರೆ ಐತೆ ಅಷ್ಟೇ. ಬೇರೆ ಕಡೆ ಹೋಗಿದ್ರೆ ಅಲ್ಲಿ ಡಿಸ್ಕೌಂಟ್ ಬಂದಿರುತ್ತೆ. ಮತ್ತೆ ಇವ್ರೇನಾದ್ರು ಡಾಕ್ಟರ್ಸ್ ಅಥವಾ ಮಿಲಿಟರಿ ಈ ರಿಲೇಟೆಡ್ ಇದ್ರೆ ಅದಲ್ಲಿ ಡಿಸ್ಕೌಂಟ್ ಆಗಿರುತ್ತೆ. ಎಲ್ಲರಿಗೂ ಬ್ಯಾಡ್ ಟೈಮ್ ಅಂತಲ್ಲ, ಬಟ್ ಸ್ವಲ್ಪ ಹೆಚ್ಚಿಗೆನೆ ಬ್ಯಾಡ್ ಟೈಮ್ ಇದೆ ಇವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 3ನೇ ಮನೆ ನಮ್ಮ ಸೆಲ್ಫ್ ಎಫರ್ಟ್, ಧೈರ್ಯ. ಸೊ ಎಷ್ಟೇ ಎಫರ್ಟ್ ಹಾಕಿದ್ರು ರಿಸಲ್ಟ್ ಬರ್ತಾ ಇಲ್ಲ. ಆನ್ ಟೈಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಟ್ರು ಸೊ ಮ್ಯಾನೇಜರ್ ಕಡೆಯಿಂದ ನೋ ಪಾಸಿಟಿವಿಟಿ. ಹಾಗೆ ಸಡನ್ ಆಗಿ ಟ್ರಾವೆಲಿಂಗ್ಸ್, ವೇಸ್ಟ್ ಆಫ್ ಮನಿ, ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್
ಯಾರಾದ್ರೂ ಕನ್ಯಾ ಲಗ್ನವ್ರದ್ದು ಕೋರ್ಟು, ಕೇಸು, ಲಿಟಿಗೇಷನ್ಸ್ ನಡೀತಿದ್ರೆ ಸುಮ್ನೆ ಲಾಯರ್‌ಗೆ ದುಡ್ಡು ಕೊಟ್ಟು ಕಳ್ಕೊಂಡಿರ್ತಾರೆ. ಸೊ ಈಗ ಅದು ರಿಲೀಫ್ ಆಗುತ್ತೆ ನೋಡಿ. ಸೊ ಈಗ ಅದಕ್ಕೊಂದು ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್ 8th ಹೌಸ್. ಸೊ ಪೇಯ್ನು ಯಾರ ಹತ್ರನು ಶೇರ್ ಮಾಡ್ಕೊಳ್ದೆ ಒಬ್ರೇ ಪೇಯ್ನ್ ತಿಂತಿರೋ ಸಾಧ್ಯತೆ ಹೈಲಿ ಇರುತ್ತೆ. ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಸ್ವಲ್ಪ ಹೋಲ್ಡ್ ಆಗಿರುತ್ತೆ ಅಮೌಂಟು. ಸೊ ಅಗ್ರಿಮೆಂಟ್ ಆಗಿದ್ರು ಕೂಡನು ರಿಜಿಸ್ಟ್ರೇಷನ್‌ಗೆ ಹೋಲ್ಡ್ ಆಗಿರುತ್ತೆ. ಅಮೌಂಟ್ ಪೇ ಮಾಡಿ ಒಂದಷ್ಟು ಜನ ವೆಯಿಟ್ ಮಾಡೋ ಪರಿಸ್ಥಿತಿ ಕೂಡ ಇದೆ. ಇನ್ನು ಲೋನ್‌ಗೆ ಅಪ್ಲೈ ಮಾಡಿದೀನಿ ಅಂತ ಹೇಳಿದ್ರೆ 6th ಹೌಸ್. 6th ಹೌಸ್‌ನ ನಾವು ಲೋನ್ ಹೌಸ್ ಅಂತ ಕರಿತೀವಿ. ಹಾಗೆ ಋಣ ರೋಗ ಸೊ ಸಾಲ ಬಾಧೆನ ಇಲ್ಲಿಂದಾನೇ ನಾವು ನೋಡ್ತೀವಿ. ಲೋನ್‌ಗೆ ಅಪ್ಲೈ ಮಾಡಿದ್ರೆ ಮ್ಯಾನೇಜರ್ ಇವತ್ತು ನಾಳೆ ಅಂತ ಎಳಿದಾಡ್ತಿರ್ತಾರೆ ನಿಮ್ಗೆ. ಅಥವಾ ನಿಮ್ಗೆ ಅದು ಸಿಬಿಲ್ ಸ್ಕೋರ್ ಅಷ್ಟು ಮ್ಯಾಚ್ ಆಗ್ಲಿಲ್ಲ ಅಥವಾ ನಿಮ್ ಪ್ರಾಪರ್ಟಿ ವ್ಯಾಲ್ಯೂಗೆ ಅಷ್ಟು ಬರ್ಲಿಲ್ಲ ಅಂದ್ರೆ ಈಗ ಬರುತ್ತೆ ನೋಡಿ. ಅದನ್ನೇ ಟೈಮ್ ಚೆನ್ನಾಗಿದ್ರೆ ಸೇಮ್ ಪ್ರಾಪರ್ಟಿನೇ ಸೊ ಜಾಸ್ತಿ ಲೋನ್ ಬರುತ್ತೆ. ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕಿಂತ ಚೆನ್ನಾಗಿರೋ ಪ್ರಾಪರ್ಟಿ ಕೊಡಿ. ಅಷ್ಟು ನೀವು ಎಕ್ಸ್‌ಪೆಕ್ಟ್ ಮಾಡಿದಷ್ಟು ಲೋನ್ ಬರಲ್ಲ. ಎಂಡ್ ಆಫ್ ದ ಡೇ ಡೆಸ್ಟಿನಿ ಅಷ್ಟೇನೆ. ನೆಕ್ಸ್ಟ್ ನೋಡಿ 12th ಹೌಸು. ಸೊ 12th ಹೌಸ್ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಅನಾವಶ್ಯಕವಾಗಿ ಯಾರೋ ಒಂದು ಫ್ರೆಂಡ್ಸನೋ, ಫ್ಯಾಮಿಲಿ ಮೆಂಬರ್ಸೋ ಅಥವಾ ಬಾಯ್ಸ್ ಆದ್ರೆ ಲೇಡೀಸ್ ಆದ್ರೆ ಬಾಯ್ಸ್ ಇಂದನೋ, ಹಿರಿಯರಿಂದನೋ ಯಾವಾಗೋ ಎಂಟ್ರಿ ಆಗಿರೋ ಕೇಸಿಂದ ಇವಾಗ ಇವ್ರು ದುಡ್ಡು ಕಳ್ಕೊಂಡಿರ್ತಾರೆ. ಆ ಕೇಸ್‌ಗೆ ಓಡಾಡೋದು ಅಥವಾ ಶ್ಯೂರಿಟಿ ಹಾಕಿರೋದು ಅಥವಾ ಅಲ್ಲಿಂದ ಸೊ ಕೋರ್ಟು, ಕೇಸು, ಲಿಟಿಗೇಷನ್ಸ್ ಅಂತ ಸುತ್ತಿ ಸಾಕಾಗಿರುತ್ತೆ. ಸೊ ಈಗ ಅದು ಕ್ಲಿಯರ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ತುಂಬಾನೇ ಎಕ್ಸ್‌ಪೆನ್ಸಿವ್ ಇತ್ತು. ಜಾಬಲ್ಲಿ ಕಿರಿಕಿರಿ, ಪೇಯ್ನು, ಹೆಲ್ತ್ ಇಶ್ಯೂಸ್ ಸೊ ಎಲ್ಲ ಹಾಕೊಂಡು ತುಂಬಾ ಪೇಯ್ನ್‌ನ ಫೇಸ್ ಮಾಡಿದ್ದಾರೆ ಇವ್ರು. ಇಲ್ಲಿ ತೋರಿಸ್ತಿದೆ ಕನ್ಯಾ ಲಗ್ನದವರು. ಮಾನಸಿಕ ಹಿಂಸೆ, ಪಬ್ಲಿಕಲ್ ಪ್ರಾಬ್ಲಮ್, ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್, ಬಿಸಿನೆಸ್ ಲಾಸು. ಸೊ ಹಾಗಾಗಿ ಈಗ ಈ 5 ತಿಂಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನೋಡಿ. ನೆಕ್ಸ್ಟ್ ಸೊ ತುಲಾ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ. ಆಕ್ಚುಲಿ ತುಲಾ ಲಗ್ನದವರಿಗೆ ತುಲಾ ಲಗ್ನದವರಿಗೆ ಯೋಗಕಾರಕನಾಗಿರುವಂತಹ ಶನಿ ಈ 5 ತಿಂಗಳು ತುಂಬಾನೇ ಒಳ್ಳೆ ಕೆಲಸ ಮಾಡ್ತಾರೆ. ಅಂದ್ರೆ ಅವ್ರು ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡೋದು. ಬಟ್ ತುಲಾ ಲಗ್ನದವ್ರಿಗೆ ಸೊ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ. ಅದಕ್ಕೆ ಹೇಳಿದೆ ನಿಮ್ಗೇನಾದ್ರು ಸ್ವಲ್ಪ ಅಸ್ಟ್ರಾಲಜಿ ಐಡಿಯಾ ಇದ್ರೆ ಸೊ ನೀವು ಪಟ್ ಅಂತ ಗೆಸ್ ಮಾಡ್ಬಿಡ್ತೀರಾ. ಇಲ್ಲಿ ನೋಡಿ. ಲಗ್ನದಿಂದ 2ನೇ ಮನೆ ಲಾಕ್ ಆಗಿತ್ತು. ಲಗ್ನದಿಂದ 2ನೇ ಮನೆ ಲಾಕ್ ಆಗಿತ್ತು ತುಲಾ ಲಗ್ನದವ್ರಿಗೆ. ಸೆಕೆಂಡ್ ಹೌಸ್ ಲಾಕ್ ಆಗಿತ್ತು. ನೆಕ್ಸ್ಟ್ 6th ಹೌಸ್ ಲಾಕ್ ಆಗಿತ್ತು. 7th ಹೌಸ್ ಲಾಕ್ ಆಗಿತ್ತು. 11th ಹೌಸ್. ವಾವ್! ಕೆಲವ್ರು ಹೇಳ್ತಾರಲ್ವಾ, ಏನಪ್ಪಾ ಏನ್ ವಶೀಕರಣ ಮಾಡ್ಸಿದ್ದೀರಾ? ಈ ರೇಂಜಲ್ಲಿ 5 ತಿಂಗಳು ಕಾರ್ ತಗೊಂಡೆ, ಮನೆ ತಗೊಂಡೆ, ಪ್ರಾಪರ್ಟಿ ತಗೊಂಡೆ, ಸಾಲ ತೀರಿಸ್ದೆ, ಮದುವೆ ಆಗೋಯ್ತು, ಬೇಬಿ ಆಯ್ತು. ಸೊ ಇವೆಲ್ಲ ಮಾತಾಡ್ತಾರಲ್ಲ ಇದೇನೆ. ಸಿಂಪಲ್ ಆಗಿ ತಿಳ್ಕೊಳ್ಳಿ ಯೋಗಕಾರಕ ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಸೊ ನ್ಯೂಮರಾಲಜಿ ಪ್ರಕಾರ ನಿಮ್ಗೆ ಕುವಾ ನಂಬರ್ ಅಂತ ಇರುತ್ತೆ. ಅದು ನಮ್ಮ ಕೊನೆ ಉಸಿರಿರೋವರೆಗೂ ನಮ್ ಬೆನ್ನ ಹಿಂದೆ ಸಪೋರ್ಟಿಂಗ್ ಇರುತ್ತೆ. ಹಂಗೇನೆ ಜಾತಕದಲ್ಲಿ ಯೋಗಕಾರಕ ಗ್ರಹ ಅವ್ನು ಎಲ್ಲೇ ಕೂತಿರ್ಲಿ, ಅವ್ನು ಯಾವತ್ತೂ ಕೈ ಬಿಡೋದಿಲ್ಲ. 6, 8, 12 ಅಲ್ಲಿ ಕೂತಿರ್ಲಿ ಅಥವಾ 12, 8, 4 ಅಲ್ಲಿ ಕೂತಿರ್ಲಿ ನೋ ಪ್ರಾಬ್ಲಮ್. ನೋಡಿ ತುಲಾ ಲಗ್ನದವರಿಗೆ ಈ ಪೀರಿಯಡ್ ಆಫ್ ಟೈಮ್ ನಿಮಗೋಸ್ಕರನೇ ಸ್ಯಾಟರ್ನ್ ರೆಟ್ರೋ ಆಗ್ತಾ ಇದ್ದಾನೆ. ಹೌದು ನೋಡಿ ಇಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿವಸ ಸೆಕೆಂಡ್ ಹೌಸ್‌ನ ನಾವು ಬಾಯಿ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಉಳುಕಲ್ಲಾಗಿ ಅಥವಾ ಹಲ್ಲು ಕೀಳ್ಸಿ ಹಲ್ಲ್ ರಿಲೇಟೆಡ್ ತುಂಬಾ ಇಶ್ಯೂಸ್ ಇತ್ತು. ಅದು ಇವಾಗ ಕ್ಲಿಯರ್ ಆಗುತ್ತೆ. ಅಂಡ್ ಫ್ಯಾಮಿಲಿ ಜೊತೆ ತುಂಬಾ ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿ ಎಷ್ಟೋ ಜನ ಮಾತಾಡದೇ ಇರ್ತಾರೆ. ಅಕ್ಕ, ತಂಗಿ, ಅಣ್ಣ, ತಮ್ಮ, ಸೊ ಫ್ಯಾಮಿಲಿ, ಬಂಧುಗಳು. ಒಂದು ಗೊತ್ತಿಲ್ಲದೆ ಪುಟ್ಟದಾಗಿ ಆಗಿರುವಂತಹ ಒಂದು ಅದೇ ದಟ್ ಈಸ್ ಕರ್ಮ. ಅದನ್ನೇ ನಾವು ಫೇಸ್ ಮಾಡ್ಬೇಕು ಅಂತ. ಇವಾಗ ಅದೆಲ್ಲ ರಿಲೀಫ್ ಆಗುತ್ತೆ. ಅಂಡ್ ಸೆಕೆಂಡ್ ಹೌಸ್ ಇಸ್ ದ ಹೌಸ್ ಆಫ್ ಲಿಕ್ವಿಡ್ ಕ್ಯಾಶ್. ಯೆಸ್, ಬ್ಯಾಂಕ್ ಬ್ಯಾಲೆನ್ಸ್. ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ಹೇಳಿದ್ರೆ, ಈಗ ವರ್ಕ್ ಮಾಡಿದ್ರೆ ಬರುತ್ತೆ. ಸುಮ್ನೆ ಕೂತ್ಕೊಂಡ್ರೆ ಬರಲ್ಲ. ನಿಮಗ್ ಬರ್ಬೇಕಂಗಿದ್ರೆ ಎಲ್ಲಿಂದಾದ್ರೂ ಬಂದೇ ಬರುತ್ತೆ. ಸೊ ಸೆಕೆಂಡ್ ಹೌಸ್ ಕಂಪ್ಲೀಟ್ಲಿ ಕ್ಲಿಯರ್, ರಿಲೀಫ್. ನೆಕ್ಸ್ಟ್ 6th ಹೌಸ್. ಸೊ 6th ಹೌಸ್ ಅಲ್ಲಿ ಇಷ್ಟು ದಿವಸ ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟ ಮಂಡಿ ನೋವು, ಬೆನ್ನು ನೋವು, ಸೊ ಇನ್ಫೆಕ್ಷನ್ಸ್ ಆಗ್ತಾ ಇತ್ತು. ಈ ತರ ಎಲ್ಲ ಇತ್ತು 6th ಹೌಸ್ ಅಲ್ಲಿ. ಈಗ ಇಷ್ಟು ದಿವಸ ದಿನನಿತ್ಯದಲ್ಲಿ ತುಂಬಾನೇ ಕಷ್ಟ. ದಿನನಿತ್ಯದ ಒಂದು ವಿಚಾರವಾಗಿ ಒಂದು ಲೋನ್ ಆಗಿರ್ಬೋದು, ಒಂದು ಡೈಲಿ ಜಾಬ್‌ಗೆ ಹೋಗೋ ಕೆಲಸ ಆಗಿರ್ಬೋದು, ರೆಗ್ಯುಲರ್ ಆಗಿ ಒಂದು ಕಮ್ಯುನಿಕೇಷನ್ ಡಿಸ್ಕಷನ್ಸ್ ಆಗಿರಬಹುದು. ಆಲ್ ಪ್ರಾಬ್ಲಮ್ ಆಗಿತ್ತು. ಈಗ ರಿಲೀಫ್ ಆಯ್ತು ನೋಡಿ. ಸೊ ಪೂರ್ವ ಜನ್ಮದ ಪುಣ್ಯದಿಂದ ಈಗ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ. ನೀವು ವರ್ಕ್ ಮಾಡೋ ಜಾಬಲ್ಲಿ ಸ್ಯಾಲರಿ ಜಾಸ್ತಿ ಆಗ್ಬೋದು ಅಥವಾ ಇನ್ಸೆಂಟಿವ್ಸ್ ಬರ್ಬೋದು ಅಥವಾ ಹೈ ಪ್ರಮೋಷನ್ ಆಗ್ಬೋದು. ಜಾಬ್ ಚೇಂಜ್ ಮಾಡಿದ್ರೆ ಪ್ಯಾಕೇಜ್ ಕೂಡ ಜಾಸ್ತಿ ಆಗ್ಬೋದು. ಅಂಡ್ ಬಿಸಿನೆಸ್ ಅಲ್ಲಿ ತುಲಾ ಲಗ್ನದವ್ರಿಗೆ
ಸೊ ತುಲಾ ರಾಶಿಯವ್ರಿಗೆ ತುಂಬಾನೇ ಲಾಕ್ ಆಗಿತ್ತು ಅಂತ ಇಟ್ಕೊಳ್ಳಿ ಬಿಸ್ನೆಸ್. ಈಗ ನೋಡಿ ಈ 5 ತಿಂಗಳಲ್ಲಿ ತುಂಬಾನೇ ಚೆನ್ನಾಗಿ ಫ್ಲೋ ಆಗುತ್ತೆ, ಗ್ರಾಫ್ ಮೇಲೆ ಹೋಗುತ್ತೆ. ವೆರಿ ಗುಡ್ ಅಂತಾನೆ ಹೇಳ್ಬಹುದು. ಅಂಡ್ ಮದ್ವೆ ವಿಚಾರದಲ್ಲಿ ಪರ್ಸನಲ್ ಲೈಫಲ್ಲಿ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು ಇಷ್ಟು ದಿವಸ. ಈಗ ಅದೆಲ್ಲ ರಿಲೀಫ್ ಆಗುತ್ತೆ. ಅಂಡ್ ಅನೋನ್ಯ ಮನೆ ಅಂದ್ರೆ ಹೇಳಿದ್ರೆ ನಮ್ಗೆ ಲೈಕ್ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಲಾಭದ ಮನೆ, ಗೇನ್, ಪ್ರಾಫಿಟ್. ಸೊ ಇವಾಗ ನಿಮ್ಗೆ ಥ್ರೂ ಫ್ಯಾಮಿಲಿ, ಥ್ರೂ ಬಿಸ್ನೆಸ್, ಥ್ರೂ ಜಾಬ್, ಥ್ರೂ ಫ್ರೆಂಡ್ ಸರ್ಕಲ್ ಇದು ಅಥವಾ ಲಕ್ ಪೂರ್ವ ಜನ್ಮದ ಒಂದು ಪುಣ್ಯದಿಂದ ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಕಂಪ್ಲೀಟ್ ಆಗುತ್ತೆ. ಏನೇನ್ ಡಿಸೈರ್ ಯಾರಾದ್ರೂ ಬೇಬಿಗೆ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಬೇಬಿ ಆಗುತ್ತೆ. ಸೊ ಅದಾದ ನಂತರ ಪ್ರಾಪರ್ಟಿ ರಿಲೇಟೆಡ್ ಯಾರಾದ್ರೂ ಫ್ಲಾಟ್ ಸೈಟ್ ತಗೋಬೇಕು ಅಥವಾ ಇರೋ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಿದೀನಿ ಗೃಹ ಪ್ರವೇಶ ಮಾಡ್ಬೇಕು ಅಥವಾ ಹೋಲ್ಡಿಂಗ್ ಅಲ್ಲಿ ಇತ್ತು ಅಂದ್ರೆ ಇವಾಗ ಕ್ಲಿಯರ್ ಆಗುತ್ತೆ. ಅಂಡ್ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಸೊ ಕಾಲಪುರುಷನ ಕುಂಡಲಿಯಿಂದ 11ನೇ ಮನೆ ಆಗಿರೋದ್ರಿಂದ ಸೋಷಿಯಲ್ ಸರ್ವಿಸ್ ಅಂದ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಕೆಲವೊಂದು ಗ್ರಹಗಳು ರೆಟ್ರೋ ಆದಾಗ ಕೆಟ್ಟ ಕೆಟ್ಟ ಒಂದು ಪರ್ಸನ್ಸ್ ಕನೆಕ್ಟ್ ಆಗ್ತಾರೆ. ಹಂಗೆ ಈ ಬಾರಿ ಒಳ್ಳೆ ಹಿರಿಯರು, ಒಳ್ಳೆ ನ್ಯಾಯ, ಧರ್ಮ, ನೀತಿ ಇರುವಂತಹ ಜನ ಪರಿಚಯ ಆಗ್ತಾರೆ ನೋಡಿ. ಸೊ ಒಟ್ಟಾರೆಯಾಗಿ ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಹೇಳಿದ್ದು ಶನಿ ಕೊಟ್ರೆ ಶನಿ ಇಸ್ ದ ಮನಿ. ಶನಿ ಅಂದ್ರೆ ಭಯ ಪಡ್ಬೇಡಿ. ಸೊ ಆಸ್ಟ್ರೋ ಸ್ಯಾಟರ್ನ್ ಯಾವತ್ತು ನೀವು ಜಾಯಿನ್ ಆಗ್ತೀರಾ ಅಥವಾ ಈಗ ಆಲ್ರೆಡಿ ಆಗಿದ್ದಾರೆ ಅಲ್ವಾ, ಏನೇ ಇಂಟೆನ್ಷನ್ ಇಟ್ಕೊಂಡು ಬಂದ್ರು ಕೂಡಾನು ಇಲ್ಲಿ ಕ್ಲಾಸ್ ಮುಗಿಯೋಷ್ಟ್ರೊಳಗೆ ಅವ್ರಿಗೆ ರಿಯಲೈಸ್ ಆಗಿ ಕಾನ್ಫಿಡೆಂಟ್ ಜಾಸ್ತಿ ಆಗಿರುತ್ತೆ. ಈ ಪೀರಿಯಡ್ ಓಕೆ, ಈ ದಶೆ ನಂಗೆ ಹಿಂಗಿದೆ, ಈ ದಶೆ ಹಿಂಗಿದೆ, ಅಷ್ಟೇ ಮುಗೀತು. ಸೊ ಗುಡ್ ದಶೆ ಇರೋವಾಗ ನಾವು ಸೊ ಏನ್ ಪ್ಲಾನ್ ಮಾಡ್ಕೋಬೇಕು, ಬ್ಯಾಡ್ ದಶೆ ಇರೋವಾಗ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ಇಷ್ಟೇನೆ ಲೈಫ್. ಸೊ ಹಾಗಾಗಿ ಶನಿ ಇಸ್ ದ ಮನಿ. ಈಗ ಗೊತ್ತಾಯ್ತು ಆಸ್ಟ್ರೋ ಸ್ಯಾಟರ್ನ್ ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂತ ನಾನು ಹಿಂಟ್ ಬಿಟ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಟೋಟಲಿ ಆಗಿ ತುಲಾ ಲಗ್ನದವ್ರಿಗೆ ಸೊ ವೆರಿ ಗುಡ್ ಟೈಮ್. ಅದ್ರಲ್ಲೂ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ವೃಷಭ ಅಥವಾ ತುಲಾ ಸೊ ಅಥವಾ ಸಿಂಹ ಇವ್ರದ್ದು ಯಾರ್ದಾದ್ರು ಇವರು ಡೈರೆಕ್ಟರ್ಸು ಅಥವಾ ಪ್ರೊಡ್ಯೂಸರ್ಸು ಅಥವಾ ಹೀರೋಯಿನ್ಸ್ ಇದ್ರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಒಳ್ಳೆ ನೇಮ್ ಫೇಮ್ ಮನಿ. ಸೊ ಹೆವಿ ಮೂವೀಸ್ ಏನಾದ್ರು ಕ್ಲಿಕ್ ಆದ್ರೆ ಹೈ ಬಜೆಟ್ ಮೂವಿ ಯಾವ್ದಾದ್ರು ಒಂದಿವೆ, ಇದೆಯಲ್ಲ ತುಂಬಾ ಇದೆ. ಸೊ ಇವೆಲ್ಲವೂ ತುಂಬಾ ಕ್ಲಿಕ್ ಆಗುತ್ತೆ. ಅವಾರ್ಡ್ ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವಾರ್ಡ್ ಎಲ್ಲ ಬರೋ ಸಾಧ್ಯತೆ ಇದೆ. ಸೊ ವೆರಿ ಗುಡ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವೃಶ್ಚಿಕ. ಸೊ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ಅಥವಾ ವೃಶ್ಚಿಕ ರಾಶಿಯವರಿಗೆ ಅಂತ ನೋಡೋಣ. ಸೊ ಯಾವ ಮನೆ ಲಾಕ್ ಆಗಿತ್ತು ನಿಮ್ಮ ಲಗ್ನದಿಂದ? 4ನೇ ಮನೆ ಲಾಕ್ ಆಗಿತ್ತು, 6ನೇ ಮನೆ ಲಾಕ್ ಆಗಿತ್ತು. ಸೊ ಅದಾದ ನಂತರ ನಿಮ್ಗೆ 10ನೇ ಮನೆ ಲಾಕ್ ಆಗಿತ್ತು. ಅಂದ್ರೆ 1, 4, 6, 10. ಯಾರ್ಯಾರು ವೃಶ್ಚಿಕ ರಾಶಿ ಅಥವಾ ಲಗ್ನ ಇದೀರಾ ಡಿಸೈಡ್ ಮಾಡ್ಬಿಡಿ ಏನಂತ. ಈ 5 ತಿಂಗಳಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಗೆ ಈ 5 ತಿಂಗಳಲ್ಲಿ ನೀವು ಅಟ್ ಎನಿ ಕಾಸ್ಟ್ ಟ್ರೈ ಮಾಡಿ ಕ್ಲಿಯರ್ ಮಾಡ್ಕೊಳಕ್ಕೆ. ಓಕೆನಾ? ನೆಕ್ಸ್ಟ್, ಸೊ ಜಾಬ್ ತುಂಬಾನೇ ತೊಂದರೆ ಆಗ್ತಾ ಇದೆ, ಜಾಬ್ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ನೋಡಿ. ಒಳ್ಳೆ ಪ್ಯಾಕೇಜ್ ಇರೋ ಜಾಬ್ ಸಿಗುತ್ತೆ. ಅದು ಇಂಟರ್ನಲ್ ಆದ್ರೂ ಸರಿ, ಇಂಟರ್ನ್ಯಾಷನಲ್ ಆದ್ರೂ ಸರಿ. ಸೊ ವೆರಿ ಗುಡ್. ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂಡ್ ಫೋರ್ತ್ ಹೌಸ್ ಇಸ್ ದ ಹೌಸ್ ಆಫ್ ವೆಹಿಕಲ್ಸ್. ಫೋರ್ತ್ ಲಾರ್ಡ್ ಫೋರ್ತ್ ಅಲ್ಲೇ ಕೂತು ರಿಟೈರ್ ಆದಾಗ ಸ್ಪೀಡ್ ಅಪ್ ಆಗುತ್ತೆ. ವೆಹಿಕಲ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ರಾಪರ್ಟೀಸ್. ನೆಕ್ಸ್ಟ್ ನೇಮ್ ಫೇಮ್ 4th ಹೌಸ್ ಅಂಡ್ 10th ಹೌಸ್ ಎರಡು ಕೂಡ ಬಂತು. ಒಳ್ಳೆ ಹೆಸರು ಕೀರ್ತಿ ಬರುತ್ತೆ. ದಶ ಚೆನ್ನಾಗಿದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಓಕೆ. ವೃಶ್ಚಿಕ ಲಗ್ನದ ಒಳ್ಳೆ ಹೆಸರು ಬರುತ್ತೆ ಅಂತ ಇದು ಬಂದಿಲ್ಲ ಅಂತ ಕೇಳ್ಬೇಡಿ ಆಮೇಲೆ. ಸೊ ನೆಕ್ಸ್ಟ್ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಜುಕೇಶನ್ ಅಲ್ಲಿ ಯಾರಾದ್ರೂ ಸೊ ತುಂಬಾನೇ ಒಳ್ಳೆ ಹೈ ಸ್ಕೋರ್ ಮಾಡ್ತಾರೆ. ನೆಕ್ಸ್ಟ್, ಸೊ ಹೆಲ್ತ್ ಇಶ್ಯೂಸ್ ಇಲ್ಲಿ ತನಕ ತುಂಬಾ ಹಿಂಡ್ತಿತ್ತು ಅಂದ್ರೆ ಈಗ ರಿಲೀಫ್ ಆಗುತ್ತೆ ನೋಡಿ. ಆ ಹೆಲ್ತ್ ಇಶ್ಯೂಸ್ ಕೂಡ ಬ್ಲಡ್ ರಿಲೇಟೆಡ್ ಇರುತ್ತೆ. ಬಿಕಾಸ್ ಕುಜನ್ ಮನೆ ಅಲ್ವಾ, 6ನೇ ಮನೆ ನಾನ್ ನೋಡ್ತಾ ಇರೋ ಮನೆ, ಲಗ್ನಾಧಿಪತಿ ಮನೆ. ಹಾಗಾಗಿ ಶನಿ ಕುಜನ್ಗೆ ಆಗಲ್ವಲ್ಲ ಮೇಡಮ್, ಅದಕ್ಕೇನೆ ಮಂಡಿ ನೋವು, ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇಟ್ಟಿರುತ್ತೆ. ಸೊ 1, 4, 6, 10 ಅಂದ್ರೆ 1ನೇ ಮನೆ, 4ನೇ ಮನೆ, 6ನೇ ಮನೆ, 10ನೇ ಮನೆಗೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸ ಕಾರ್ಯಗಳು ಇವಾಗ ಚುರುಕಾಗುತ್ತೆ. ಸೊ ಫಟಾಫಟ್ ಅಂತ. ಸೊ ಏನಾದ್ರು ಲೈಕ್ ಡಾಕ್ಯುಮೆಂಟ್ಸ್ ತುಂಬಾ ಜನ ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ, ರಿಜಿಸ್ಟರ್ ಆಗಿ ಖಾತೆ ಆಗಿಲ್ಲ ಅಥವಾ ಪೂರ್ವಿಕರಿಂದ ಬರ್ಬೇಕು, ಅದು ಕ್ಲಿಯರ್ ಆಗಿಲ್ಲ. ಅಂಡ್ ತಾಯಿ ಮನೆ ಕಡೆಯಿಂದ, ಅತ್ತೆ ಮನೆ ಕಡೆಯಿಂದ ಬರ್ಬೇಕು, ಅದು ಕ್ಲಿಯರ್ ಆಗ್ಲಿಲ್ಲ. ಅಂಡ್ 10th ಹೌಸ್ ವರ್ಕ್ ಲೋಡ್ ಅಲ್ಲಿ ತುಂಬಾ ಜನ ಗೌರ್ಮೆಂಟ್ ರಿಲೇಟೆಡ್ ಸಮ್ ಬ್ಯಾಂಕ್ಸ್ ಲೋನ್ ಕೊಡ್ತೀವಿ ಅಂತ ಹೇಳಿ ಹೋಲ್ಡಿಂಗ್ ಇಟ್ಟಿದ್ದಾರೆ. ಅಂಡ್ ಗೌರ್ಮೆಂಟ್ ರಿಲೇಟೆಡ್ ಸಮ್ ಸೈಟ್ ಗಳನ್ನ ಏನು ರಿಲೀಸ್ ಮಾಡ್ತಾರಲ್ಲ ಅದ್ರಲ್ಲೂ ಕೂಡ ಸೊ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಅವೆಲ್ಲ ಕೂಡ ಈಗ ರಿಲೀಫ್ ಆಗುತ್ತೆ. ಇಷ್ಟು ಮನೆಗಳು ರಿಲೀಫ್. ಒಳ್ಳೆ ನೇಮ್ ಫೇಮ್ ಬರುತ್ತೆ ನೋಡಿ. ನಿಮ್ ಕರ್ಮ ಒಳ್ಳೇದಿದ್ರೆ ಖಂಡಿತ ಬರುತ್ತೆ. ನೆಕ್ಸ್ಟ್,
ಸೊ ನೆಕ್ಸ್ಟ್ ನಾವು ಧನುರ್ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ. ಧನುರ್ ಲಗ್ನ. ಸೊ ಡೆಫಿನೆಟ್ಲಿ ಲಗ್ನದಿಂದ 3ನೇ ಮನೆ, ಲಗ್ನದಿಂದ 5ನೇ ಮನೆ, ಲಗ್ನದಿಂದ ಸೊ 12ನೇ ಮನೆ. ನೆಕ್ಸ್ಟ್ ಲಗ್ನದಿಂದ 9ನೇ ಮನೆ. ಸೊ ಏನಾಗಿತ್ತು ಇಷ್ಟು ದಿವಸ ಅಂತ ಹೇಳಿದ್ರೆ 3ನೇ ಮನೆ ತಮ್ಮಂದಿರ ಅಥವಾ ತಂಗಿಯರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿರುತ್ತೆ. ಸೊ ಕ್ಲಿಯರ್ ಆಗಿರಲ್ಲ. ಈಗ ಕ್ಲಿಯರ್ ಆಗುತ್ತೆ. ಈಗ ಕೂತ್ಕೊಂಡು ಮಾತಾಡಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ 5th ಹೌಸ್ ಪೂರ್ವ ಜನ್ಮದ ಏನೋ ಪುಣ್ಯದಿಂದನೋ ಅಥವಾ ಕರ್ಮದಿಂದನೋ ಫ್ಯಾಮಿಲಿನಲ್ಲಿ ಲಾಕ್ ಆಗಿತ್ತು. ಒಬ್ಬರ ಜೊತೆ ಒಬ್ರು ಮಾತಾಡಲ್ಲ ನೋಡಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಮಕ್ಕಳ ಜೊತೆ ಮಕ್ಳು ಹೇಳ್ದ ಮಾತು ಕೇಳೋದಿಲ್ಲ. ಇವ್ರು ಅವ್ರ ಮಾತು ಕೇಳಲ್ಲ, ಅವ್ರು ಇವ್ರ ಮಾತು ಕೇಳಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ 9th ಹೌಸ್. ಸೊ ಲಕ್ ಲಾಕ್ ಆಗಿತ್ತು. ಅಂಡ್ ತುಂಬಾ ಡಿಲೇ ಆಗ್ತಾ ಇದೆ ವರ್ಕ್ಸ್ ಎಲ್ಲ ಅಂತ ಹೇಳಿದ್ರೆ ಇವಾಗ ಸೊ ಲಕ್ ಇಂದ ಇವಾಗ ಆಕ್ಟಿವೇಟ್ ಆಗುತ್ತೆ ನೋಡಿ. ಅಂಡ್ 12th ಹೌಸಸ್ ತುಂಬಾನೇ ಎಕ್ಸ್ಪೆನ್ಸಸ್ ಇತ್ತು. ಸೊ ಏನೋ ಹಾಸ್ಪಿಟಲ್ ಖರ್ಚಾಗಿರ್ಬಹುದು, ಹಿರಿಯರಿಗೂ ನಮ್ ತಂದೆ ತಾಯಿ ಇವ್ರಿಗೆ ನಾವು ಖರ್ಚು ಮಾಡೋದಾಗಿರ್ಬಹುದು, ಅಥವಾ ಅತ್ತೆ ಮಾವನ್ಗೆ ಖರ್ಚು ಮಾಡೋದಾಗಿರ್ಬಹುದು, ಅಥವಾ ಬಂಧುಗಳಿಗೆ ಈ ತರ ಬರೀ ಬೇರೆಯವ್ರಿಗೆನೆ ಖರ್ಚು ಮಾಡೋದು ಅಥವಾ ತುಂಬಾನೇ ಹೆವಿ ಟ್ರಾವೆಲಿಂಗ್ಸ್ ಇತ್ತು ಅಂತ ಹೇಳಿದ್ರೆ ಇವೆಲ್ಲ ಈಗ ಕಟ್ ಆಗುತ್ತೆ. ಇಷ್ಟು ದಿವಸ ಏನ್ ನೆಗೆಟಿವ್ ಆಗ್ತಿತ್ತಲ್ಲ ಈಗ ಪಾಸಿಟಿವ್ ಏನು ಅಂತ ಹೇಳಿದ್ರೆ 3ನೇ ಮನೆ. ಸೊ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಕಮ್ಯುನಿಕೇಶನ್ ಇಂದ ಒಂದಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಧೈರ್ಯ ಜಾಸ್ತಿ ಆಗುತ್ತೆ, ಸೆಲ್ಫ್ ಎಫರ್ಟ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂಡ್ 5th ಹೌಸ್ ಅಂತ ಹೇಳ್ತಾನೆ ಸೊ ಪೂರ್ವ ಪುಣ್ಯದ ಒಂದು ಮನೆ ಆಗಿರೋದ್ರಿಂದ ಲಕ್ ಆಕ್ಟಿವೇಟ್ ಆಗುತ್ತೆ. ಸೊ ಮಕ್ಳು ಹೇಳ್ ಮಾತು ಕೇಳ್ತಾರೆ. ಸೊ ಹಿಂದೆ ಏನೋ ಮಾಡಿರೋ ಒಳ್ಳೆ ಕೆಲಸಗಳು ಈಗ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಅಂಡ್ ನಿಮ್ಗೆ ಆ 9th ಹೌಸ್ ಇಂದ ನೋಡ್ತಾ ಇರೋದ್ರಿಂದ ಹಿರಿಯರು ಯಾರೋ ಗುರುಗಳ ಆಶೀರ್ವಾದ ಸಿಗ್ಬೋದು, ಗೈಡೆನ್ಸ್ ಸಿಗ್ಬೋದು, ಅಥವಾ ಈ ಟೈಮಲ್ಲಿ ಈ ಕೆಲಸ ಮಾಡಿ ಅಂತ ಹೇಳ್ಬೋದು, ಅಥವಾ ರೆಮಿಡೀಸ್ ಕೊಡ್ಬೋದು. ಅಲ್ಲಿ ಆಕ್ಟಿವೇಟ್ ಅಂಡ್ 12th ಹೌಸ್ ಐಸೋಲೇಟ್ ಆಗಿರ್ತೀರಾ ಅಥವಾ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ ಅಂದ್ರೆ ಈಗ ಅದು ಕ್ಲಿಯರ್ ಆಗುತ್ತೆ. ಬಟ್ ಈ ಒಂದು 5 ತಿಂಗಳಲ್ಲಿ ಧನು ಲಗ್ನದವರು ಒಂದು ಫಾರಿನ್ ಟ್ರಾವೆಲ್ ಅಂತೂ ತೋರಿಸ್ತಾ ಇದೆ ರಿಲೇಟೆಡ್ ಟು ವರ್ಕ್ ಐದರ್ ಪರ್ಸನಲ್. ಸೊ ಇದೊಂದು ತೋರಿಸ್ತಾ ಇದೆ. ಸೊ ವೆರಿ ಗುಡ್ ಅಂತ ಹೇಳ್ಬೋದು ಧನು ಲಗ್ನದವರಿಗೆ. ನೆಕ್ಸ್ಟ್ ಮಕರ ಲಗ್ನದವರಿಗೆ ಲಗ್ನಾಧಿಪತಿನೇ ಬೇರೆಯವರೆಲ್ಲ ಇಲ್ಲಿ ನೋಡಿ ಟ್ವಿಸ್ಟ್. ಲಗ್ನಾಧಿಪತಿ ಮಕರ ಲಗ್ನ. ಸೊ ಮಕರ ಲಗ್ನದವ್ರಿಗೆ ಲಗ್ನ ಲಾಡು ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಂಡು ಏನೇನ್ ಲಾಕ್ ಮಾಡಿತ್ತು. ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಂಡು ಫಸ್ಟ್ 8th ಹೌಸ್ ಲಾಕ್ ಆಗಿತ್ತು. ಅದಾದ್ಮೇಲೆ 4th ಹೌಸ್ ಲಾಕ್, ಅದಾದ್ಮೇಲೆ 11th ಹೌಸ್ ಲಾಕ್. ಇಲ್ಲಿ ನೋಡಿ. ಸೊ ಸೆಕೆಂಡ್ ಹೌಸ್ ಲಾಕ್, 4th ಹೌಸ್ ಲಾಕ್, ನೆಕ್ಸ್ಟ್ 8th ಹೌಸ್ ಲಾಕ್, ನೆಕ್ಸ್ಟ್ 11th ಹೌಸ್. ಬರ್ದಿಟ್ಕೋಬಿಡಿ ಯಾರ್ಯಾರು ಮಕರ ರಾಶಿ ಮಕರ ಲಗ್ನ ಇದ್ದೀರಾ. ಅದು ನೀವು ಲೋನ್ ಅಲ್ಲಿ ತಗೊಂತಿರೋ ಅಥವಾ ನೀವು ಡೈರೆಕ್ಟ್ ಕ್ಯಾಶ್ ಫುಲ್ ಕ್ಯಾಶ್ ಪೇ ಮಾಡಿ ತಗೋತಿರೋ ಸೆಕೆಂಡ್ರಿ. ಇಲ್ಲಿ ನೋಡಿ 4, 8, 11 ಪಿತ್ರಾರ್ಜಿತ ಆಸ್ತಿ ಆದ್ರೂ ಸರಿ, ಓನ್ ಆಸ್ತಿ ಆದ್ರೂ ಸರಿ, ಜಂಟಿ ಆಸ್ತಿ ಆದ್ರೂ ಸರಿ, ಪಾರ್ಟ್ನರ್ಶಿಪ್ ಅಲ್ಲಿ ಆದ್ರೂ ಸರಿ, ಪ್ರಾಪರ್ಟಿ ಪಕ್ಕ ತಗೋತೀರಾ. ಆಲ್ರೆಡಿ ಮಾತಾಡ್ತಿದ್ರೆ ಈಗ ಕ್ಲಿಯರ್ ಆಗುತ್ತೆ. ಲ್ಯಾಂಡ್ ಆದ್ರೂ ತಗೊಳ್ಳಿ, ಪ್ರಾಪರ್ಟಿ ವೆಹಿಕಲ್ ತಗೋತೀರಾ. ಅಂಡ್ ಸಮ್ ಬಿಸ್ನೆಸ್ ಆಗಿರಬಹುದು ಅಥವಾ ಜಾಬ್ ಆಗಿರಬಹುದು ಹೋಲ್ಡ್ ಆಗಿತ್ತು, ಆಫರ್ ಲೆಟರ್ ಸ್ಯಾಂಕ್ಷನ್ ಆಗಿರ್ಲಿಲ್ಲ ಅಂದ್ರೆ ಇವಾಗ ಆಗುತ್ತೆ ನೋಡಿ. 4th ಹೌಸ್ ಅಲ್ಲಿ ನಿಮ್ಮ ಒಂದು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಯಾರ್ಯಾರು ಮಾಡ್ತಿದ್ರು ಅಥವಾ ಇಷ್ಟು ದಿವಸ ಅವ್ರದ್ದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ. ಅಂಡ್ 8, 11 ಕೂಡ ಬಂದಿದೆ. ನಿಗೂಢ ಮನಿ ಎಲ್ಲಿಂದ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ತಗೊಳ್ಳೋದು, ಪರ್ಚೇಸ್ ಅಂಡ್ ಸೇಲ್ಸ್ ಇರ್ತಾರಲ್ಲ ಇವ್ರಿಗೆ ಬ್ರೋಕರೇಜ್ ಅವ್ರಿಗೆ ತುಂಬಾ ಚೆನ್ನಾಗಿ ಒಂದು ಲಾಭ ಬರುವಂತಹ ಸಾಧ್ಯತೆ ಇದೆ. ಅದಾದ್ಮೇಲೆ ಗೌರ್ಮೆಂಟ್ ರಿಲೇಟೆಡ್ ನಿಮ್ಗೆ ಮನಿ ಬರ್ಬೇಕು ಅಂದ್ರೆ ಇವಾಗ ನಿಮ್ಗೆ ಹೈಲಿ ಬರುತ್ತೆ. 4th ಹೌಸ್ ನ ನಾವು ಸುಖ ಸ್ಥಾನನು ಅಂತ ಕರಿತೀವಿ, ಮತ್ತೆ ನೇಮ್ ಫೇಮ್ಗುನು ಕರಿತೀವಿ. ಸಬ್ ಕಾನ್ಶಿಯಸ್ ಮೈಂಡ್. ಸೊ ಪಾತಾಳದ ಮನೆ ತಾಯಿ ಮನೆ ಅಂತ ಹೇಳೋದ್ರಿಂದ ತಾಯಿ ಮನೆ ಕಡೆಯಿಂದ ಯಾರ್ಯಾರಿಗೆ ಮಕರ ಲಗ್ನ ರಾಶಿಯವ್ರಿಗೆ ಹಣ ಬರ್ಬೇಕು ಅಥವಾ ಏನಾದ್ರು ಬರೋದಿದ್ರೆ ಇವಾಗ ತುಂಬಾ ಚೆನ್ನಾಗಿದೆ. ಸೊ ಡಿಸ್ಕಸ್ ಮಾಡಿ ನೀವು ತಗೋಬಹುದು. ನಿಮ್ಮ ಕರ್ಮ ಬರ್ಲೇಬೇಕು ಅಂತ ಭಗವಂತ ಬರ್ದಿದ್ರೆ ಯಾರು ತಡಿಲಿಕ್ಕಾಗಲ್ಲ, ಬಂದೇ ಬರುತ್ತೆ. ಅದು ಯಾವಾಗ ಬರುತ್ತೆ, ಈಗ ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೆ ಈಗ ಖಂಡಿತ ಬರುತ್ತೆ. ಅಂಡ್ ಆಕ್ಚುಲಿ ವೆರಿ ಗುಡ್ ಅಂತ ಹೇಳ್ಬೋದು ಈ ಒಂದು ವರ್ಗದ ಒಂದು ವಿಚಾರಗಳಿಗೆ. ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ನೋಡಿ ಇವಾಗ. ಅಂಡ್ ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಲಾಕ್ ಆಗಿತ್ತಲ್ಲ ಇವಾಗ ಫ್ರೀ ಆಗುತ್ತೆ ನಿಮ್ಗೆ ನೋಡಿ. ಆಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ ಸೊ ನೆಕ್ಸ್ಟ್ ನಾವು ಕುಂಭ ಲಗ್ನ ಅಥವಾ ಕುಂಭ ರಾಶಿ. ಆಲ್ರೆಡಿ ಸಾಡೆ ಸಾತಿ ಹಾಕೊಂಡು ರುಬ್ತಿದೆ ಮೇಡಮ್. ಸೊ ಮೆಂಟಲಿ ತುಂಬಾ ಡಿಪ್ರೆಸ್ಗೆ ಹೋಗಿದೀವಿ, ನಿದ್ದೆ ಬರ್ತಾ ಇಲ್ಲ, ಬೇಜಾರಾಗುತ್ತೆ, ಏನೇನೋ ಕೆಟ್ಟ ಯೋಚನೆ ಬರುತ್ತೆ, ಇಷ್ಟು ಕಷ್ಟಪಟ್ಟಿದೀವಿ,
ಇವೆಲ್ಲ ಇರೋದು ನಿಜ. ಈ ಒಂದ್ 5 ತಿಂಗಳು ಅವರು ರಿಲೀಫ್ ಮಾಡ್ತಾ ಇದ್ದಾರೆ ಲಿಟ್ಲ್ ಬಿಟ್ ನೋಡಿ. ಏನ್ ರಿಲೀಫ್ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಮಕರ, ಕುಂಭ, ಮೀನ ಸಾಡೆ ಸಾತಿ ನಡೀತಿದೆ. ಅದ್ ನಿಮಗ್ ಗೊತ್ತು. ಈಗ ನಾವು ಕುಂಭ ಲಗ್ನದವ್ರಿಗೆ ಏನೇನ್ ಲಾಕ್ ಆಗಿತ್ತು? ಮೊದಲನೇದಾಗಿ ಲಗ್ನದಲ್ಲೇ ಕೂತ್ಕೊಂಡು ಲಗ್ನ ಲಾಕ್ ಮಾಡಿತ್ತು. 7th ಹೌಸ್ ಲಾಕ್ ಮಾಡಿತ್ತು. 3rd ಹೌಸ್ ಲಾಕ್ ಮಾಡಿತ್ತು. ನೆಕ್ಸ್ಟ್ 10th. ಸೊ ಇಷ್ಟನ್ನ ಲಾಕ್ ಮಾಡಿತ್ತು. ಅಂದ್ರೆ ಏನೇನರ್ಥ? ಕಾನ್ಫಿಡೆಂಟ್ ಲೆವೆಲ್ ಆಗಿರಬಹುದು, ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೋದು, ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನೆಕ್ಸ್ಟ್ ಎಷ್ಟೋ ಬಿಸ್ನೆಸ್ ಆಪರ್ಚುನಿಟೀಸ್, ಬಿಸ್ನೆಸ್ ಅಗ್ರಿಮೆಂಟ್ಸ್ ಎಲ್ಲಾನು ಹೋಲ್ಡ್ ಆಗಿತ್ತು. ನೆಕ್ಸ್ಟ್ ಧೈರ್ಯ ಆಗಿರಬಹುದು, ಸೆಲ್ಫ್ ಎಫರ್ಟ್ ಜಾಸ್ತಿ ಇತ್ತು. ತುಂಬಾನೇ ಕಷ್ಟಪಟ್ಟು ಒಂದು ಮೀಟಿಂಗ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಗಿರಬಹುದು, ಅಥವಾ ರೈಟಿಂಗ್, ಸ್ಪೋರ್ಟ್ಸ್ ಇದ್ರ ರಿಲೇಟೆಡ್ ಯಾರ್ಯಾರಿದ್ರು ಇವ್ರಿಗೆಲ್ಲಾನು ತುಂಬಾನೇ ಲಾಕ್ ಆಗಿದೆ ನೋಡಿ. ಸೊ ಮೂರನೇ ಮನೇನೂ ಲಾಕ್ ಆಗಿತ್ತು. ಧೈರ್ಯ ಸ್ವಲ್ಪ ಕುಗ್ಗಿತ್ತು. ಈಗ ಧೈರ್ಯ ಜಾಸ್ತಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಏನೇನು ಅಗ್ರಿಮೆಂಟ್ಸ್ ಹೋಲ್ಡ್ ಅಲ್ಲಿ ಇತ್ತು ಎಲ್ಲ ಸಿಗ್ನೇಚರ್ ಆಗಿ ಮನಿ ಬರುತ್ತೆ. ಜಾಬ್ ಅಲ್ಲಿ ಕೆಲ್ಸನೇ ಎಷ್ಟು ಜನಕ್ಕೆ ಇರ್ಲಿಲ್ಲ, ಈಗ ನೋಡಿ ಕೆಲ್ಸ ಆಗುತ್ತೆ. ಕೆಲಸ ಆಗುತ್ತೆ, ಫುಲ್ ಸ್ಯಾಲರಿ ನೀಟಾಗಿ ಬರುತ್ತೆ, ಪ್ಯಾಕೇಜ್ ಕೂಡ ಒಳ್ಳೆ ಇರುತ್ತೆ, ಅಂಡ್ ನೇಮ್ ಫೇಮ್ ಜಾಸ್ತಿ ಬರುತ್ತೆ ಈ 5 ತಿಂಗಳಲ್ಲಿ. ಸೊ ಇದೇನ್ ಹಿಂದೆ ಹೋಲ್ಡ್ ಮಾಡಿದ್ದ, ನೀವ್ ಇಲ್ಲಿ ಹೆಂಗ್ ಬಿಹೇವ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಕೊಡ್ತಾನೆ. ಒಟ್ಟಾರೆಯಾಗಿ ಬಿಸ್ನೆಸ್ ಎಕ್ಸಲೆಂಟ್, ಎನಿ ಕೈಂಡ್ ಆಫ್ ಬಿಸ್ನೆಸ್. ಸೊ ಕಮ್ಯುನಿಕೇಶನ್ ಎಕ್ಸಲೆಂಟ್, ವೆರಿ ಗುಡ್. ತಮ್ಮ ಅಥವಾ ತಂಗಿಯರಿಂದ ತುಂಬಾ ಲಾಭ ಇದೆ ನಿಮ್ಗೆ. 3rd ಹೌಸ್ ಹಾಗೆ. ಸೊ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಅಂಡ್ ಸ್ಮಾಲ್ ಟ್ರಾವೆಲಿಂಗ್ಸ್ ಇದೆ ರಿಲೇಟೆಡ್ ಟು ಜಾಬ್ ಅಥವಾ ಬಿಸ್ನೆಸ್. ನೆಕ್ಸ್ಟ್ ನೇಮ್ ಫೇಮ್ ಜಾಸ್ತಿ ಬರುತ್ತೆ, ಒಳ್ಳೆ ಒಂದು ಹೆಸರು ಕೀರ್ತಿ ಕೂಡ ಬರುತ್ತೆ. ಅದಕ್ಕೆ ಹೇಳಿದ್ದು ಶನಿ ಕೊಟ್ರೆ ಸೊ ದೊಡ್ಡ ಮಟ್ಟಾಗಿ ಕೊಡ್ತಾನೆ. ಇನ್ಫಿನಿಟಿ ಎಷ್ಟಾದ್ರೂ ಕೊಡ್ತಾನೆ, ನ್ಯಾಯ ಇರ್ಬೇಕಷ್ಟೇನೆ. ನೆಕ್ಸ್ಟ್ ಫೈನಲ್ ಆಗಿ ಮೀನ ರಾಶಿ ಅಥವಾ ಮೀನ ಲಗ್ನ ಸ್ವಲ್ಪ ರಿಲೀಫ್ ಆಗ್ತಾರೆ ಈಗ, ಈಗ ಮಾತ್ರ. ಸೊ ಏನೇನು ಇವ್ರಿಗೆ ಮೀನ ರಾಶಿ ಅವ್ರಿಗೆ ಎಲ್ಲೆಲ್ಲಿ ಒಂದು ಡೋರ್ಸ್ ಲಾಕ್ ಆಗಿತ್ತು ಅಂತ ನೋಡೋಣ. ಡೋರ್ಸ್ ಲಾಕ್ ಅಂದ್ರೆ ಜನ್ಮ ಕುಂಡಲಿ, ಮನೇಲಲ್ಲ. ಹೌದು. ಸೊ ಹಾಗಾಗಿ ಎಲ್ಲೆಲ್ಲಿ ಲಾಕ್ ಆಗಿತ್ತು ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ 2nd ಹೌಸ್ ಲಾಕ್ ಆಗಿತ್ತು, 12th ಹೌಸ್ ಲಾಕ್ ಆಗಿತ್ತು, ನೆಕ್ಸ್ಟ್ 4th ಹೌಸ್ ಲಾಕ್ ಆಗಿತ್ತು, ಅಂಡ್ 6th ಹೌಸ್ ಲಾಕ್ ಆಗಿತ್ತು. ಮೀನ ರಾಶಿ ಅಥವಾ ಮೀನ ಲಗ್ನದ ಸ್ಪಿರಿಚುಯಾಲಿಟಿನಲ್ಲಾದ್ರೂ ಇರಿ, ಇಲ್ಲೀಗಲ್ ಬಿಸ್ನೆಸ್ ಆದ್ರೂ ಇರ್ಲಿ, ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಆದ್ರೂ ಸರಿ, ಜ್ಯೋತಿಷ್ಯ ಆದ್ರೂ ಸರಿ, ಕರ್ಮ ಕರ್ಮನೇ. ತುಂಬಾ ಜನ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಾನು ಜ್ಯೋತಿಷ ಇದೀನಿ, ನಾನು ಮಂತ್ರ ಓದ್ತೀನಿ, ನಾನು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಏನ್ ಮಾಡಿದ್ರು ಬಿಡಲ್ಲ. ಯಾರು? ಶನಿ. ಹಾ, ಕರ್ಮಕಾರಕ, ಧರ್ಮಕಾರಕ, ನ್ಯಾಯಕಾರಕ, ಅವನು ಇಲ್ಲಿ ಬಿಡ್ತಾನೆ. ಹಾಗಾಗಿ ನೋಡಿ, ಮೀನ ರಾಶಿ ಅಥವಾ ಮೀನ ಲಗ್ನದವ್ರಿಗೆ ಸಡನ್ ಆಗಿ ಅವ್ರಿಗೆ ಫೈನಾನ್ಸ್ ತುಂಬಾನೇ ಇಶ್ಯೂಸ್ ಆಗಿತ್ತು. ಈಗ ಅದು ಕ್ಲಿಯರ್ ಆಗುತ್ತೆ. ಅಂಡ್ ಮಾತಿನ ಧಾಟಿ ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ 2nd ಹೌಸ್ ನಾಲಿಗೆ, ಬಾಯಿ, ಸೊ ತಲೆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಡೇಕ್ ಜಾಸ್ತಿ ಇತ್ತು. ಈಗ ಅದು ರಿಲೀಫ್ ಆಗುತ್ತೆ. ಅಂಡ್ 12th ಹೌಸ್ ಏನಂದ್ರೆ ಎಕ್ಸ್ಪೆನ್ಸಸ್, ಹೆವಿ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಈಗ ಯಾವ್ದೋ ಒಂದು ಡೊನೇಷನ್ಸ್ ಮಾಡೋದು, ಅಥವಾ ಧರ್ಮಶಾಲೆಗಳಿಗೆ ಅಥವಾ ದೇವಸ್ಥಾನಗಳನ್ನ ಕಟ್ಸೋದು, ಅಥವಾ ಇವ್ರಿಗೆ ಕೊಡೋದು, ಅಥವಾ ಅನಾಥಾಶ್ರಮಕ್ಕೆ ಹೆಲ್ಪ್, ಈ ತರ ತುಂಬಾನೇ ಖರ್ಚು ಹೆವಿ ಇತ್ತು. ಈಗ ಸ್ವಲ್ಪ ಅದು ರಿಲೀಫ್ ಆಗುತ್ತೆ. ನೆಕ್ಸ್ಟ್ 4th ಹೌಸ್. ಸೊ ಮನೇಲಿ ತುಂಬಾನೇ ಡಿಸ್ಟರ್ಬೆನ್ಸ್, ಅಥವಾ ಸಡನ್ ಆಗಿ ಮನೇಲಿ ಏನಾದ್ರು ಡ್ಯಾಮೇಜ್ ಆಗೋದು, ಅಥವಾ ಒಂದು ವಾಟರ್ ಲೀಕ್ ಆಗೋದು, ಸೊ ಈ ತರ ಪ್ರಾಬ್ಲಮ್ಸ್ ಏನಾದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಅಂಡ್ 6th ಹೌಸ್ ಏನಪ್ಪಾ ಅಂತ ಹೇಳಿದ್ರೆ ದಿನನಿತ್ಯದ ಒಂದು ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು. ಸೊ ಇವತ್ತು ಈಗ ಆಗೋ ಕೆಲಸ ಇನ್ಯಾವಾಗ್ಲೂ ಆಗೋದು, ಎಲ್ಲ ಡಿಲೇ ಡಿಲೇ ಡಿಲೇ. ಸೊ ಈ ತರ ಇತ್ತು. ಸ್ಪಿರಿಚುಯಾಲಿಟಿನಲ್ಲಿ ಇದ್ದಿದ್ರೆ ಸೊ ಒಂದು ಇನ್ವೆಸ್ಟಿಗೇಷನ್ ಅಥವಾ ಒಂದು ರಿಸರ್ಚ್ ನ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ನಾರ್ಮಲ್ ಆಗಿದ್ರೆ ಖಂಡಿತ ತುಂಬಾ ಲಾಭ ಆಗಿತ್ತು. ಬಟ್ ಈ 5 ಮಂತ್ ಅಲ್ಲಿ ಒಳ್ಳೆ ಚೆನ್ನಾಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಮಾತಿನ ದಾಟಿ ಚೇಂಜ್ ಆಗುತ್ತೆ, ಸ್ವಲ್ಪ ನ್ಯಾಯ ಮಾತಾಡೋ ಅಂದ್ರೆ ಹೆಚ್ಚು ಇಷ್ಟಪಡ್ತಾರೆ. ಅದಾದ ನಂತರ ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ಪ್ರಾಪರ್ಟಿ ಕೂಡನು ಪರ್ಚೇಸ್ ಮಾಡ್ತಾರೆ, ಅಥವಾ ಈಗ ಆಲ್ರೆಡಿ ಇದೆ ಸೇಲ್ ಮಾಡ್ತೀವಿ ಅಂದ್ರೆ ಒಳ್ಳೆ ಲಾಭಕ್ಕೆ ಸೇಲ್ ಮಾಡೋ ಸಾಧ್ಯತೆ ಇದೆ. ಸೊ ಇದಿಷ್ಟು ವಿಚಾರ ಸ್ಯಾಟರ್ನ್ ರೆಟ್ರೋಗ್ರೇಡ್ 5 ತಿಂಗಳಿಗೆ ನಮ್ಗೆ ಇಷ್ಟು ಫಲಗಳು. ಸೊ ರೆಮಿಡೀಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಬಲ್ಕ್ ಅಲ್ಲಿ ರೆಮಿಡೀಸ್ ಏನಂದ್ರೆ ಒಂದೇ. ಸ್ಯಾಟರ್ನ್ ಅಂದ್ರೆ ಏನ್ ಹೇಳಿ? ನ್ಯಾಯಕಾರಕ, ಧರ್ಮಕಾರಕ, ಅಂಡ್ ವರ್ಕರ್ಸ್, ಕೆಲಸ. ನಿಮಗ್ ಗೊತ್ತಿರ್ಲಿ, ಶನಿ ಅವ್ನು ಎಷ್ಟು ಕೆಲಸ ಮಾಡ್ತಾನೋ ಅಷ್ಟ್ ಸ್ಯಾಲರಿ ತಗೊಳ್ಳೋರ್ಗು ಬಿಡಲ್ಲ. ಗುರು ಬೇಕಾದ್ರೆ ಇಟ್ಸ್ ಓಕೆ ಅಂತ ಬಿಟ್ಬಿಡ್ತಾನೆ, ಬಟ್ ಶನಿ ಮಾತ್ರ ಬಿಡಲ್ಲ. ಹಂಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅವ್ನು ಕೊಟ್ಟೇ ಕೊಡ್ತಾನೆ.
ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನಾನು ಆಲ್ರೆಡಿ ಫಸ್ಟ್ ಹೇಳಿದೀನಿ. ಆದ್ರೆ ನಾನ್ ವೆಜ್ ಬಿಡಿ, ಫೋರ್ಸ್ ಇಲ್ಲ, ನಿಮ್ ಇಷ್ಟ. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹ್ಯಾಂಡಿಕ್ಯಾಪ್ಸು, ಅನಾಥಾಶ್ರಮಗಳು ಇದಕ್ಕೆ ಈಗ ಒಂದು ₹1000 ಅರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ₹10 ನಿಮ್ ಕೈಯಿಂದ ಸಹಾಯ ಮಾಡಿ. ಸೊ ಇಲ್ಲ ನಾವು ಲ್ಯಾಕ್ಸ್, ಕ್ರೋರ್ಸ್ ಗಟ್ಲೆ ಅರ್ನ್ ಮಾಡ್ತಿದೀವಿ ಅಂದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ. ಓನ್ಲಿ ಡೊನೇಟ್. ಹಿ ಡೋಂಟ್ ಲೈಕ್ ಎನಿಥಿಂಗ್. ಹಿ ಲೈಕ್ಸ್ ಓನ್ಲಿ ಡೊನೇಟ್. ಸೊ ತುಂಬಾ ಕಷ್ಟದಲ್ಲಿರೋರ್ಗೆ ಹೆಲ್ಪ್‌ನ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೆಂತ್ ಇದೆ. ಬಟ್ ಇದು 12 ಲಗ್ನಗಳಿಗೆ ಇಷ್ಟು ಅಂಶಗಳಿರೋದ್ರಿಂದ ಇದ್ರಲ್ಲಿ ನಿಮ್ದು ಯಾವ ಲಗ್ನ, ಯಾವ ರಾಶಿ, ಇದ್ರಲ್ಲಿ ನಿಮ್ಗೆ ಏನಾಯ್ತು ಈ 5 ಮಂತಲ್ಲಿ ಅಂತ ಹೇಳಿ ಏನಾದ್ರೂ ಒಳ್ಳೆ ಕೆಲಸ ಆಗಿರೋವಾಗ ನೀವು ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪುನಃ ಹೇಳ್ತಾ ಇದ್ದೀನಿ, ಕನ್ಸಲ್ಟೆನ್ಸಿಗಾಗಿರ್ಬೋದು ಅಥವಾ ಕ್ಲಾಸಸ್ ಇನ್ಫಾರ್ಮೇಷನ್‌ಗೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್‌ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್‌ನ ತಗೊಳ್ಳಿ. ನಮಸ್ಕಾರಗಳು. ಧನ್ಯವಾದಗಳು.